Hello friends, welcome back again. Bon Appetit Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 11 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 12th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಗೆ ವಿಸಿಟ್ ಕೊಡೋರಾಗಿದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲೇ ನನ್ನ ಉಳಿದಿರೋ 2 ಚಾನಲ್ದು ಲಿಂಕ್ಸ್ ಕೂಡ ಕೊಟ್ಟಿರ್ತೀನಿ. ಮರಿದ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಕೂಡ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ಮರೀದೆ ನಮ್ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡ್ಬಿಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಆ ಕೆಲವೊಂದು ಪಾಯಿಂಟ್ಸ್ ನಮ್ಮ ಗ್ರೋತ್ ಗೆ, ನಮ್ಮ ಚಾನಲ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತೆ ಒಳ್ಳೆ ಒಳ್ಳೆ ಸೀರೀಸ್ ನ ತರೋದಕ್ಕೆ ನನಗೆ ಎಂಕರೇಜಿಂಗ್ ಆಗಿ ಮತ್ತೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಬನ್ನಿ 12th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ನ ಫೆರಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ನ ಸಾಯಿಸೋದಕ್ಕೋಸ್ಕರ ಆ ಹೈನೆಸ್ ಜೇಸನ್ ಅಂತ ಇರ್ತಾನಲ್ವಾ, ಅವನು ಕೆಲವರು ಅಸಾಸಸ್ ನ ಕಳ್ಸಿರ್ತಾನೆ. ಅವರೆಲ್ಲಾನು ಬಂದು ಅವಳನ್ನ ಅಟ್ಯಾಕ್ ಮಾಡೋ ತರನೇ ಬಂದಿರ್ತಾರೆ. ಬಟ್ ಹೆಂಗೋ ಒಂದ್ ಕಡೆ ಆ ಅಸಿಸ್ಟೆಂಟ್, ಇನ್ನೊಂದ್ ಕಡೆ ಗಾಂಗುಲ್, ಇವಾಗ ನಮ್ ಹೀರೋ ಅಂತ ಎಲ್ಲರೂ ನಮ್ ಹೀರೋಯಿನ್ ಕಾಪಾಡೋ ಪ್ರಯತ್ನದಲ್ಲಿ ಇದ್ರು. ಹೆಂಗೋ ಕರೆಕ್ಟ್ ಆದ ಟೈಮ್ಗೆ ಆ ಜಾಗಕ್ಕೆ ಆ ರಾಯಲ್ ಸೆಕ್ರೆಟರಿ ಕೂಡ ಬಂದ್ಬಿಟ್ರು. ಹೆಂಗೋ ಕಾಪಾಡ್ಬಿಟ್ರು. ನಮ್ ಹೀರೋಯಿನ್ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಲು. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಇವಳಿಗೆ ಇವಳು ಯಾಕಿತ್ರ ಬಿದ್ಬಿಟ್ಲು ಅಂತ ಎಪ್ಸಿ ನೋಡ್ತಿದ್ದಾನೆ. ಬಟ್ ಅವಳು ಎದ್ದೇಳೋ ತರ ಇಲ್ಲ. ಆದ್ರೆ ತಕ್ಷಣ ಬಂದು ಚೆಕ್ ಮಾಡೋ ಸೆಕ್ರೆಟರಿ ಹೇಳ್ತಾರೆ, ಮಹಾರಾಜ ನೀವೇನು ಚಿಂತೆ ಪಡ್ಬೇಡಿ, ಅವ್ರಿಗೇನು ಆಗಿಲ್ಲ, ನಾರ್ಮಲ್ ಆಗೇ ಇದಾರೆ. ಆದ್ರೆ ಸದ್ಯಕ್ಕೆ ಟಯರ್ಡ್ ಆಗಿ ಸ್ವಲ್ಪ ಜ್ಞಾನ ತಪ್ಪಿ ಬಿದ್ದಿದ್ದಾರೆ ಅಷ್ಟೇ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ. ಅವ್ರ ಕೈಗೆ ಸ್ವಲ್ಪ ಗಾಯ ಆಗಿರುತ್ತಲ್ಲ ನಮ್ ಹೀರೋಯಿನ್ ಕೈಗೆ, ಅದಕ್ಕೆಲ್ಲ ಸ್ವಲ್ಪ ಒಂದು ಬಟ್ಟೆ ತರ ಕಟ್ಬಿಟ್ಟು ಅವಳಿಗೆ ರೆಸ್ಟ್ ತಗೊಳಕ್ಕೆ ಅಂತ ಬಿಟ್ಟಿರ್ತಾರೆ. ಇನ್ ಸ್ವಲ್ಪ ತಲ್ಲ ಜಾಗಕ್ಕೆ ಅಸಿಸ್ಟೆಂಟ್ ಮತ್ತೆ ಗಾಂಗಲ್ ಇಬ್ರು ಒಬ್ಬರ ಮೇಲೆ ಒಬ್ರು ಹೆಗಲ್ ಮೇಲೆ ಕೈ ಹಾಕೊಂಡು ಬರ್ತಾ ಇರ್ತಾರೆ. ಹೆಂಗೋ ಅವ್ರಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ, ಪ್ರಾಣಕ್ಕೇನು ತೊಂದರೆ ಇಲ್ಲ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ಗೂ ಎಚ್ಚರ ಆಗುತ್ತೆ. ಟಕ್ ಅಂತ ಎದ್ದೋಳು, ಅಯ್ಯೋ ನನ್ ಪ್ರೆಷರ್ ಕುಕ್ಕರ್ ಅಂತ ಹುಡುಕ್ತಾ ಇರ್ತಾಳೆ. ನಮ್ ಹೀರೋನು ಸ್ವಲ್ಪ ಸಮಾಧಾನ ಮಾಡ್ತಾನೆ, ಇವಾಗ ತಾನೇ ಎದ್ದಿದೆ, ಒಂದ್ ಸ್ವಲ್ಪ ಸಮಾಧಾನದಿರು, ನಿನ್ ಪ್ರೆಷರ್ ಕುಕ್ಕರ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ, ಮತ್ತೆ ಎಲ್ಲರೂ ಚೆನ್ನಾಗೇ ಇದೀವಿ ಅಂತ ಹೇಳ್ತಾನೆ. ಅವಳು ಇದೇನಿದು ಗಾಂಗಲ್, ಅಸಿಸ್ಟೆಂಟ್ ನೀವೆಲ್ಲ ಚೆನ್ನಾಗಿದ್ದೀರಾ, ನಿಮ್ಗೆಲ್ಲ ಏನು ಆಗಿಲ್ಲ ತಾನೆ ಅಂದಾಗ ಎಲ್ಲರೂ ಚೆನ್ನಾಗೇ ಇದೀವಿ, ಏನು ತೊಂದರೆ ಇಲ್ಲ ಅಂದಾಗ ಇವಳು ಇವತ್ತೇ ತಾನೇ ಕಾಂಪಿಟೇಷನ್ ನಡೆಯೋದು, ನಾವ್ ಇನ್ನೂ ಇಲ್ಲೇ ಇದೀವ, ನಾವ್ ಇನ್ನೂ ಅರಮನೆ ಹತ್ರ ಹೋಗಿಲ್ವಾ, ನಾವ್ ಆದಷ್ಟು ಬೇಗ ಹೋಗ್ಬೇಕು ಅಂತಾಳೆ. ಅವ್ರು ಹೇಳ್ತಾರೆ, ನಿನ್ ಕೈಗೆ ಏಟ್ ಆಗಿದೆ, ನೀನೀಗ ಟಯರ್ಡ್ ಆಗು ಇದೆಯಾ, ಅದೇನು ಅಷ್ಟೊಂದು ಮುಖ್ಯ ಇಲ್ಲ, ನಿಧಾನಕ್ಕೆ ಹೋದ್ರೆ ಆಗುತ್ತೆ ಅಂದ್ರೆ ಇವಳು ಇಲ್ಲ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾವ್ ಆದಷ್ಟು ಬೇಗ ಹೋಗ್ಬೇಕು, ಈ ಕಾಂಪಿಟೇಷನ್ ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದೀವಿ, ಬೇಗ ಬೇಗ ನಡೀರಿ ಹೋಗೋಣ ಅಂತ ಎಲ್ಲರಿಗೂ ಇವಳು ಮೋಟಿವೇಟ್ ಮಾಡೋ ತರ ಮಾತಾಡ್ತಿದ್ದಾಳೆ. ಸೊ ಇನ್ನ ಎಲ್ಲರೂ ಕುದುರೆಗಳನ್ನ ಹತ್ಕೊಂಡ್ರು. ಎಲ್ಲರೂ ಅರಮನೆ ಕಡೆ ಬರ್ಬೇಕು. ನಮ್ ಹೀರೋಯಿನ್ ಒಂದೇ ಕುದುರೆನಲ್ಲೇ ಬರ್ತಾ ಇರೋದು. ಇನ್ನೊಂದ್ ಕಡೆ ಈ ಅರಮನೆಯಲ್ಲಿ ತೋರಿಸ್ತಾರೆ, ಕಾಂಪಿಟೇಷನ್ ನಡೆಯುತ್ತಾ ಇರೋದು ಇವತ್ತೇ ಅಲ್ವಾ, ಸೊ ಎಲ್ಲಾ ತಯಾರಿ ಮಾಡ್ಕೊಂತಾ ಇರ್ತಾರೆ. ಆ ಮಿನಿಸ್ಟರ್ಸ್ ಎಲ್ಲ ಕೂಡ ಬಂದ್ಬಿಟ್ಟಿರ್ತಾರೆ. ಚೈನಾಗೆ ಸೇರಿರೋ ಮಿನಿಸ್ಟರ್ಸ್ ಎಲ್ಲ ಒಂದ್ ಕಡೆ, ನಮ್ ಕೊರಿಯಾದ ಮಿನಿಸ್ಟರ್ಸ್ ಎಲ್ಲ ಒಂದ್ ಕಡೆ ಕೂತಿರ್ತಾರೆ. ಮತ್ತೆ ಶೆಫ್ಸ್ ಕೂಡ ಅವ್ರವ್ರ ಟೇಬಲ್ ನ ಅರೇಂಜ್ ಮಾಡ್ಕೊಂತಾ ಇರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಚೈನಾ ಅವ್ರು ಬಂದ್ಬಿಟ್ಟು ಎಲ್ಲರೂ ಕರೆಕ್ಟ್ ಆಗಿದ್ದಾರೆ, ಎಲ್ಲದನ್ನು ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ನಮ್ ಕಡೆ ಹೀರೋಯಿನ್ ಬರ್ಲಿಲ್ವಲ್ಲ. ಇದನ್ನ ನೋಡ್ಬಿಟ್ಟು ಅಯ್ಯುಹನ್ ಇರ್ತಾನಲ್ಲ, ಅವ್ನು ಹೇಳ್ತಾನೆ, ಏನು ಇನ್ನು ನಿಮ್ಮ ರಾಜನು ಬಂದಿಲ್ಲ, ನಿಮ್ಮ ಹೆಡ್ ಶೆಫ್ ಬಂದಿಲ್ಲ, ಏನು ಭಯ ಪಟ್ಕೊಂಡು ಏನಾದ್ರು ಓಡೋಗ್ಬಿಟ್ರ, ಅಥವಾ ನಿಮ್ ರಾಜ ಹುಡುಗಿನ ಹಾರಿಸ್ಕೊಂಡು ಹೋಗ್ಬಿಟ್ನ ಅನ್ನೋ ತರ ತುಂಬಾ ಮೋಸವಾಗಿ ಮಾತಾಡ್ತಾನೆ. ಇನ್ ಈ ತರ ಮಾತಾಡ್ತಾ ಇದ್ರೆ ಅಲ್ಲಿರೋ ಮಂತ್ರಿಗಳಿಗೆಲ್ಲ ಸ್ವಲ್ಪ ಬೇಜಾರಾಗುತ್ತಲ್ವಾ, ಇವನೇನ್ ಈ ತರ ಎಲ್ಲ ಮಾತಾಡ್ತಿದ್ದಾನೆ ಅಂತ. ಏನಿಲ್ಲ, ನಮ್ ರಾಜ ಇದೋ ರೆಡಿ ಆಗ್ತಿದ್ದಾರೆ, ಬಂದ್ಬಿಡ್ತಾರೆ ಅಂತೆಲ್ಲ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸರಿ ಆಯ್ತು, ಇನ್ನು ಸ್ವಲ್ಪ ಟೈಮ್ ಕೊಡ್ತೀನಿ ಅಂತ ಅವ್ರಿಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಕಾಡ್ ದಾರಿಯಲ್ಲಿ ನಮ್ಮ ಹೀರೋಯಿನ್ ಅವರೆಲ್ಲಾನು ಬರ್ತಾ ಇದ್ರಲ್ವಾ, ನಮ್ ಹೀರೋಯಿನ್ ಕೆಲ ಆಗ್ತಾ ಇಲ್ಲ, ಒಂಥರ ತಲೆ ಸುತ್ಕೊಂಡ್ ಬರ್ತಾ ಇದೆ, ತುಂಬಾ ಅನ್ಕಂಫರ್ಟಬಲ್ ಆಗಿದೆ ಅವಳಿಗೆ. ಹೀರೋ ಕೇಳ್ತಾನೆ, ಯಾಕೆ ಏನಾಯ್ತು ಅಂದಾಗ, ಏನಿಲ್ಲ ನನ್ಗೆ ಯಾವಾಗ ಇತರ ಕುದುರೆನಲ್ಲೆಲ್ಲ ಹೋಗಿಲ್ವಲ್ಲ, ಅದರಿಂದ ನನ್ಗೊಂಥರ ತುಂಬಾ ಟೈರ್ಡ್ ಆಗಿ ಫೀಲ್ ಆಗ್ತಿದೆ, ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಹೀರೋ ಅಂತಾನೆ, ಏನ್ ಇವಾಗ ನೀನ ಕಷ್ಟಪಟ್ಟು ಇದೆಲ್ಲ ಮಾಡ್ತಾ ಇದೀಯ ಅಂತ ನಾನು ಸಾರಿ ಏನಾದ್ರು ಹೇಳ್ಬೇಕಾ ಅಂದಾಗ ಅವಳು ಅಂತಾಳೆ, ಛೇ ರಾಜ, ನಾನು ಆತರ ಏನು ಅಂದಿಲ್ಲ, ನನಗ್ ಫೀಲ್ ಆಗ್ತಾ ಇರೋದನ್ನ ಹೇಳಿದೆ ಅಂದಾಗ, ಆದ್ರೆ ನಮ್ ಹೀರೋ ಅಂತಾನೆ, ಇಲ್ಲ ನನಗ್ ತುಂಬಾ ಚೆನ್ನಾಗ್ ಗೊತ್ತು, ನನ್ನಿಂದ ನೀವೆಲ್ಲ ತುಂಬಾನೇ ತೊಂದರೆಗೆ ಒಳಗಾಗಿದ್ದೀರಾ ಅಂತ ಕೂಡ ಚೆನ್ನಾಗೇ ಗೊತ್ತು, ನಿಮ್ಮನ್ನೆಲ್ಲ ಕೇಳಿದೆ, ನಿಮ್ ಪರ್ಮಿಷನ್ ತಗೊಳ್ದೆ, ನನ್ನ ಕಾಂಪಿಟೇಷನ್ ಗೆ ಒಪ್ಕೊಂಡಿರೋದ್ರಿಂದಾನೆ ಇವತ್ತು ನೀವೆಲ್ಲ ಈ ತರ ಕಷ್ಟ ಪಡ್ತಾ ಇರೋದು, ಐ ಆಮ್ ರಿಯಲಿ ಸಾರಿ ಅಂತ ಅಲ್ಲಿರೋರ್ಗೆಲ್ಲರಿಗೂ ಸಾರಿ ಹೇಳ್ತಾ ಇರುವಾಗ ಹೀರೋಯಿನ್ ಅಂತಾಳೆ, ಮಹಾರಾಜ ನೀವು ತುಂಬಾ ವ್ಯತ್ಯಾಸವಾಗಿ ನಡ್ಕೊಳ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ಇದು ನಿಮ್ ಕ್ಯಾರೆಕ್ಟರೇ ಅಲ್ಲ, ಹಂಗಿರ್ಬೇಕಾದ್ರೆ ನೀವ್ ಈ ತರ ಎಲ್ಲ ಹೇಳಿದ್ರೆ ನಮ್ಗೊಂಥರ ತುಂಬಾ ಡಿಫ್ರೆಂಟ್ ಆಗಿದೆ ಅಂದಾಗ ಅವನಂತಾನೆ, ಸರಿ ಏನು ಪ್ರಾಬ್ಲಮ್ ಇಲ್ಲ, ಆದಷ್ಟು ಬೇಗ ಅರಮನೆಗೆ ಹೊರಟೋಗೋಣ, ಆಲ್ಮೋಸ್ಟ್ ಪಕ್ಕದಲ್ಲಿ ಬಂದ್ಬಿಟ್ವಿ ಅಂತ. ಇವಾಗ ಹಂಗೆ ಇನ್ನಷ್ಟು ಸ್ಪೀಡ್ ಆಗಿ ಕುದುರೆನಲ್ಲಿ ಹೋಗ್ತಾ ಇರ್ತಾರೆ. ಹಂಗ ಹೋಗ್ತಾ ನಮ್ ರಾಜ ಮನ್ಸಲ್ಲೇ ಅನ್ಕೊಂತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನಿಂದನೇ ಇವತ್ತು ನೀನ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ನಿನ್ ಕೈಗೆಲ್ಲ ಗಾಯ ಆಗಿದ್ದು, ಆದ್ರೆ ಇನ್ನೊಂದ್ಸತಿ ಈ ತರ ತಪ್ಪಾಗದಿರೋ ತರ ನಾನು ನೋಡ್ಕೊಂತೀನಿ ಅಂತ ಮನ್ಸಲ್ಲೇ ನಮ್ ಹೀರೋಯಿನ್ಗೆ ಸಾರಿ ಎಲ್ಲ ಹೇಳ್ತಾನೆ. ಇನ್ನೊಂದ್ ಕಡೆ ಕಾಂಪಿಟೇಷನ್ ನಡೆಯೋ ಜಾಗದಲ್ಲಿ ಆಲ್ಮೋಸ್ಟ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋ ಟೈಮ್ ಬಂದ್ಬಿಡ್ತು. ಅವ್ರಿಗೋಸ್ಕರ ನಾವು ವೇಟ್ ಮಾಡ್ಕೊಂಡಿರಕ್ ಆಗೋದಿಲ್ಲ, ನೀವು ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿ, ಇರೋರೇ ಕುಕ್ ಮಾಡ್ರಿ, ರಿಸಲ್ಟ್ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ತರ ಹೇಳ್ಬಿಟ್ರ. ಅದ್ರಿಂದ ಇಲ್ಲಿರೋ ಸೀನಿಯರ್ ಕುಕ್ಕೆ ಜೂನಿಯರ್ ಗೆಲ್ಲ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಹೀರೋಯಿನ್ ಇಲ್ದೆ ಹೆಂಗಪ್ಪ ಅಡ್ಗೆ ಮಾಡೋದು, ಅಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಅಡ್ಗೆ ಬರಲ್ವಲ್ಲ ಅಂತ ತುಂಬಾನೇ ಬೈದಲ್ಲಿರ್ತಾರೆ. ಆ ಟೈಮಲ್ಲಿ ಚೈನೀಸ್ ಕುಕ್ ತೈಲಾಂಗ್ ಇರ್ತಾರಲ್ವಾ, ಅವ್ರ ಮುಂದೆ ಬಂದು ಅವರ ಮೆಸೆಂಜರ್ ಹತ್ರ ಅಂದ್ರೆ ಯುಹುನ್ ಹತ್ರ ಕೇಳ್ತಾರೆ, ಈ ಟೈಮಲ್ಲೇ ನಮ್ ದೇಶಕ್ಕೆ ಕೂಡ ಪ್ರೀತಿ, ವಿಶ್ವಾಸ, ಕರುಣೆ ಎಲ್ಲ ಇದೆ ಅಂತ ತೋರಿಸ್ಕೋಬೇಕು, ಪರವಾಗಿಲ್ಲ ಏನ್ ಒಂದ್ ಅವರ್ ನಾವು ಈ ಕಾಂಪಿಟೇಷನ್ ಟೈಮಿಂಗ್ ನ ಎಕ್ಸ್ಟೆಂಡ್ ಮಾಡೋಣ, ಒಂದ್ ಅವರ್ ವರ್ಗೂ ವೇಟ್ ಮಾಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ, ಇದಕ್ಕೊಂದಕ್ಕೆ ಅವಕಾಶ ಮಾಡ್ಕೊಡಿ ಅನ್ನೋ ತರ ಕೇಳಿದಾಗ, ಏನ್ ನೀನು ನನ್ನ ಮೀರಿ ನೀನ್ ಮಾತಾಡ್ತಾ ಇದೀಯಾ, ಸರಿ ಆಯ್ತು ನೀನೇ ಹೇಳದ್ಮೇಲೆ ಇನ್ನೇ ನಾನ್ ಮಾತಾಡೋದು, ಆಯ್ತು ಒಂದ್ ಅವರ್ ಟೈಮ್ ಕೊಡ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ರು. ಆಲ್ಮೋಸ್ಟ್ ಈಗ 1 hour ಟೈಮ್ ಕೂಡ ಮುಗಿತಾ ಇದೆ, ಅವ್ರು ಇನ್ನೂ ಬಂದಿದ್ ಪಾಡಿಲ್ಲ, ಏನಪ್ಪಾ ಮಾಡೋದು ಅಂತ ಹೇಳಿ ಸೀನಿಯರ್ಗೆ ಜೂನಿಯರ್ಗೆಲ್ಲ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇವಾಗ 1 hour ಕೂಡ ಮುಗೀತು, ಅವ್ರು ಇನ್ನೂ ಬಂದಿದ್ ಪಾಡಿಲ್ಲ. ಸೀನಿಯರ್ಗೆ ಜೂನಿಯರ್ಗೆಲ್ಲ ಭಯ ಆಗ್ತಾ ಇರುತ್ತೆ, ಗಿಲ್ಗೆ ಮಾತ್ರ ಕೇಳ್ತಾ ಇರ್ತಾರೆ ಏನ್ ಇವಾಗ ಮಾಡೋದು ಅಂತ. ಅದೇ ಟೈಮ್ ಅಲ್ಲಿ ಈ ತೈಲಂಗ್ ಬಂದಂಗೆ ಕಣ್ಮುಚ್ಕೊಂಡ್ ನಿಂತಿರ್ತಾರಲ್ಲ, ಅವ್ರಿಗೆ ಫೀಲ್ ಆಗ್ತಿದೆ ನಮ್ಮ ಹೀರೋ ಅವರು ಅರಮನೆ ಒಳಗಡೆ ಬಂದ್ಬಿಟ್ರು ಅಂತ. ಯಾಕಂದ್ರೆ ಅವರೊಂದು ಕುಂಫು ಮಾಸ್ಟರ್ ಕೂಡ ಅಲ್ವಾ, ಒಂದು ಮೈನ್ಯೂಟ್ ಸೌಂಡ್ ನ ಕೂಡ ಅಷ್ಟು ಚೆನ್ನಾಗಿ ಅವರು ಕ್ಯಾಚ್ ಮಾಡ್ತಾರೆ. ಕುದುರೆ ಅರಮನೆ ಒಳಗಡೆ ಬರ್ತಾ ಇರೋದು, ಕಾಂಪೌಂಡ್ ಒಳಗಡೆ ಬರ್ತಾ ಇರೋ ಸೌಂಡ್ ಇವ್ರಿಗೆ ಕೇಳಿಸ್ತು. ಅನ್ಕೊಂಡಿರ್ತಾರೇನೆ ನಮ್ ಹೀರೋ ಟೀಮ್ ಎಲ್ಲ ಒಳಗಡೆ ಬಂದಿದ್ದಾಯ್ತು, ನಮ್ ಹೀರೋನೇ ಕುದುರೆಯಿಂದ ಕೂಡ ಕೆಳಗಡೆ ಇಳಿಸ್ತಾನೆ. ಇವಾಗ ನಮ್ ಹೀರೋ ಅವರೆಲ್ಲ ಬಂದಿದ್ರು ಅಂತ ಗೊತ್ತಾಗಿದ ತಕ್ಷಣ ಅರಮನೆ ಒಳಗಡೆಯಿಂದ ಎಲ್ಲಾ ಮಿನಿಸ್ಟರ್ಸ್ ಹೊರಗಡೆ ಬರ್ತಾರೆ. ಜೊತೆಗೆ ಈ ಚೈನಾ ಅವರ ಯೂಹೋನ್ ಇರ್ತಾನಲ್ವಾ, ಅವನು ಹೊರಗಡೆ ಬರ್ತಾನೆ. ಇಲ್ಲಿ ತುಂಬಾ ಮಿನಿಸ್ಟರ್ಸ್ ಗೆ ಗೊತ್ತಿಲ್ವಲ್ಲ ನಮ್ ರಾಜ ಹೊರಗಡೆ ಹೋಗಿದ್ರು ಅಂತ, ಎಲ್ಲರೂ ಸ್ವಲ್ಪ ಶಾಕಿಂಗ್ ಆಗಿ ನೋಡ್ತಾರೆ. ಜೊತೆಗೆ ಅವ್ರಿಗೆಲ್ಲ ಸ್ವಲ್ಪ ಗಾಯ ಆಗಿರತ್ತಲ್ವಾ, ಏನಾಯ್ತೋ ಏನೋ ಅನ್ನೋ ತರ ಗಾಬರಿಯಲ್ಲೇ ಇರ್ತಾರೆ. ಇದ್ರು ಇವಾಗ ಕಾಂಪಿಟೇಷನ್ ಆಗಿರೋ ಟೈಮು, ಎಲ್ಲರೂ ಫಸ್ಟ್ ಒಳಗಡೆ ನಡೀರಿ ಅಂತ ಎಲ್ಲರೂ ಒಳಗಡೆ ಬಂದು ಇನ್ನೇನ್ ಸ್ವಲ್ಪ ತಲೆ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಾ ರೆಡಿ ಆಗಿತ್ತು, ಇವ್ರು ಬರೋದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದಿದ್ದಲ್ವಾ. ಫಸ್ಟ್ ರೌಂಡ್ ಏನು, ಇದುವರೆಗೂ ಯಾರು ಮಾಡದಿರೋ ತರ ಒಂದು ಡಿಶ್ ನ ಇವರು ಪ್ರಿಪೇರ್ ಮಾಡ್ಬೇಕು, ಅದು ಮೀಟ್ ಅಲ್ಲಿ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ರು. ಆಲ್ರೆಡಿ ಎಲ್ಲರಿಗೂ ಗೊತ್ತಿತ್ತು, ಬಟ್ ಇದು ಹೊಸದಾಗಿದೆ ಅಲ್ವಾ, ಯಾರು ತಿಂದಿರೋ ತರ ಡಿಶ್ ಮಾಡ್ಬೇಕು ಅಂತ ಈಗೆಲ್ಲ ಶೆಫ್ಸ್ ಆ ಕಡೆ ಇರೋರು ಈ ಕಡೆ ಇರೋರು ಎಲ್ಲರೂ ಪ್ರಿಪೇರ್ ಆಗ್ತಾರೆ. ಆಲ್ರೆಡಿ ಏನೇನ್ ಡಿಶ್ ಮಾಡ್ಬೇಕು ಅಂತ ಅವ್ರವ್ರು ಡಿಸೈಡ್ ಆಗಿದ್ರಲ್ವಾ. ಇವಾಗ ಅದ್ರ ಪ್ರಕಾರ ಮಾತಾಡ್ಕೊಂಡು ಒಬ್ಬೊಬ್ರು ಒಂದ್ ಕೆಲಸನ ಮಾಡಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಚೈನೀಸ್ ಕುಕ್ಸ್ ಅಂತೂ ಹೇಳ್ಬೇಕಾ, ಕತ್ತಿನ ಇಟ್ಕೊಂಡು ಏನೋ ಸರ್ಕಸ್ ಎಲ್ಲ ಮಾಡ್ತಾ ಇರ್ತಾರೆ. ಇದ್ರ ನೋಡಿ ನಮ್ ಕೊರಿಯಾದವ್ರ ಮಿನಿಸ್ಟರ್ಸ್ ಗೆಲ್ಲ ಶಾಕ್ ಆಗೋಯ್ತು, ಇವ್ರೇನಿದು ಇಷ್ಟೊಂದು ಬ್ರಹ್ಮಾಂಡವಾಗಿ ಮಾಡ್ತಿದ್ದಾರೆ, ನಮ್ಗಿಂತ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ಬಿಡ್ತಾರ ಅನ್ನೋ ತರ ನೋಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಈ ಕಡೆ ಮಾಡ್ಕೊಂಡೆ ಅವ್ರ ಕಡೆ ಕೂಡ ಒಂದು ಗಮನನ ಕೊಡ್ತಾನೆ ಇದ್ದಾಳೆ. ಅವಳಿಗೂ ಸ್ವಲ್ಪ ನರ್ವಸ್ ಆಗೇ ಇರುತ್ತೆ. ಅಲ್ಲಿ ಇಬ್ರು ಬಂದು ಚಿಕನ್ ನ ಕಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ರೌಂಡ್ ಅಲ್ಲಿ ಮೇನ್ ಡಿಶ್ ಅಡ್ಗೆ ಮಾಡ್ತಾ ಇರೋದೇ ಆ ಹುಡುಗಿ. ಇದ ನೋಡಿ ನಮ್ ಹೀರೋಯಿನ್ಗೆ ಸ್ವಲ್ಪ ಶಾಕ್ ಆಗುತ್ತೆ, ನಾನು ಇದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅದೇನ್ ಅವಳು ಮಾಡ್ತಿದ್ದಾಳೆ ಅಂತ. ಇದ್ರುನು ಅವ್ರ ಕಡೆ ಜಾಸ್ತಿ ಗಮನ ಕೊಡ್ಬೇಡ, ಫಸ್ಟ್ ನೀನ್ ಮಾಡೋ ಅಡ್ಗೆ ಕಡೆ ಗಮನ ಕೊಡಂತ ಅವಳುಗಳೇ ನೋಟ್ ಮಾಡ್ಕೊಂಡು ಅಡ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಷ್ಟೊತ್ತು ಇವಳು ಅವ್ರ ಕಡೆ ನೋಡ್ತಾ ಇದ್ಲಲ್ಲ, ಇವಾಗ ಅವ್ರು ಇವ್ರ ಕಡೆ ನೋಡ್ತಾ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂತ. ಇವ್ರೇನ್ ಇನ್ನು ಸ್ಟಾರ್ಟ್ ಮಾಡದೇ ಇದಾರಲ್ವಾ ಅಂತ ನೋಡಿದಾಗ ಅವಳು ಅಂತಾಳೆ, ತೈಲಾಂಗ್ ಸರ್ ನೀವೇನು ಟೆನ್ಷನ್ ಆಗ್ಬೇಡಿ, ಈ ರೌಂಡ್ ಅಲ್ಲಿ ನಾವೇ ವಿನ್ ಆಗೋದು, ವಿನ್ ನಾನ್ ಮಾಡಿಸ್ತೀನಿ ಅನ್ನೋ ತರ ಅವಳು ಒಂಥರ ಓವರ್ ಆಗಿ ಬಿಲ್ಡಪ್ ಕೊಟ್ಕೊಂಡು ಮಾತಾಡ್ತಾ ಇರ್ತಾಳೆ. ಈ ಕಡೆ ನಮ್ ಹೀರೋಯಿನ್ ಕೂಡ ಅಡ್ಗೆ ಸ್ಟಾರ್ಟ್ ಮಾಡಿದ್ರಲ್ವಾ, ನೀವ್ ಅದ್ ಮಾಡಿ ನೀವ್ ಇದ್ ಮಾಡಿ ಅಂತ ಹೇಳ್ಕೊಂಡಿದ್ದವರು, ಹೋಗಿ ಸ್ವಲ್ಪ ಮೆಣಸಿನ ಪುಡಿ ತಗೊಂಡ್ ಬನ್ನಿ ಅಂತ ಅವ್ರ ಕಡೆ ಅವ್ರಿಗೊಬ್ಬರಿಗೆ ಹೇಳಿ ಕಳಿಸ್ತಾರೆ. ಅಂದ್ರೆ ಆಲ್ರೆಡಿ ಕಳ್ಸಿರ್ತಾರೆ, ಅವ್ನಿಗೋಸ್ಕರ ವೇಟ್ ಮಾಡ್ತಾ ಇರೋದು. ಈಗ ಅವ್ನ್ ಕೂಡ ಬರೀ ಕೈಲಿ ಬರ್ತಾನೆ, ಇಲ್ಲ ಮೆಣಸಿನ ಪುಡಿ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದಾಗ ಇವ್ರಿಗೆಲ್ಲ ಸಖತ್ ಶಾಕು. ಏನೋ ಕಾಣಿಸ್ತಾ ಇಲ್ಲ ಅಂದ್ರೆ ಏನೋ ಅರ್ಥ, ಅಷ್ಟೊಂದ್ ಇತ್ತಲ್ವಾ, ಸ್ವಲ್ಪ ಕೂಡ ಇಲ್ಲ ಅಂದಾಗ, ಇಲ್ಲ ನಾನ್ ನೈಟ್ ನೋಡ್ದೆ ಅಲ್ಲೇ ಇತ್ತು, ಬಟ್ ಇವಾಗ ಯಾಕೋ ಕಾಣಿಸ್ತಾ ಇಲ್ಲ, ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಅಂದಾಗ ಹೀರೋಯಿನ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಟೈಮ್ ಬೇರೆ ಹೋಗ್ತಾ ಇದೆ. ಸರಿ ಇವಾಗ ಏನ್ ಮಾಡೋದು, ಸರಿ ನಾವು ಸೂಪ್ ಏನಾದ್ರು ಮಾಡ್ಬಿಡಣ್ವಾ, ಮೀಟ್ ಅಲ್ಲೇ ಸೂಪ್ ಮಾಡ್ಬಿಡಣ್ವಾ ಡಿಫ್ರೆಂಟ್ ಆಗಿ ಅಂದಾಗ ಇವಳು ಅಂತಾಳೆ, ಸೂಪ್ ಅನ್ನೋದು ಒಂದು ಕಾಮನ್ ಡಿಶ್ ಆಯ್ತಲ್ವಾ, ನಾವ್ ಅದನ್ನ ಮಾಡಬಾರ್ದು, ಒಂದ್ 5 ನಿಮಿಷ ನಂಗೆ ಟೈಮ್ ಕೊಡಿ, ನಾನು ಸ್ವಲ್ಪ ಥಿಂಕ್ ಮಾಡ್ಬೇಕು ಅಂತ ಥಿಂಕ್ ಮಾಡಿದವಳು ಯಾವ್ದೋ ಒಂದು ಫ್ರೆಂಚ್ ಡಿಶ್ ಅವಳಿಗೆ ಜ್ಞಾಪಕ ಬರುತ್ತೆ. ಚಿಕನ್ ಬಂದ್ಬಿಟ್ಟು ಏನೋ ವೈನ್ ಅಲ್ಲೇ ಡಿಪ್ ಮಾಡಿ ಎತ್ತಿ ಏನೋ ಒಂದು ಜ್ಞಾಪಕ ಬರುತ್ತೆ ಅವಳಿಗೆ. ಸೊ ಟಕ್ ಟಕ್ ಅಂತ ಕೆಲಸನ ಎಲ್ಲರಿಗೂ ಸಮವಾಗಿ ಬಿಡಿಸಿ ಕೊಡ್ತಾಳೆ, ನೀವ್ ಅದ್ ಮಾಡಿ ನೀವ್ ಇದ್ ಮಾಡಿ ಅಂತ. ಒಬ್ರಿಗಂತೂ ನೀವ್ ಚಿಕನ್ ನ ಚೆನ್ನಾಗಿ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದು ಬಾಯ್ಲಿಂಗ್ ಬರೋವರೆಗೂ ನೀವ್ ವೇಟ್ ಮಾಡಿ, ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು ನೀವ್ ಅದನ್ನ ಕಟ್ ಮಾಡಿ ನೀವ್ ಇದನ್ನ ಕಟ್ ಮಾಡಿ ಅಂತ ಟಕ್ ಟಕ್ ಅಂತ. ಈಗ ಸಡನ್ ಆಗಿ ಅಡ್ಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಪ್ಲಾನ್ ಮಾಡಿರ್ತಾರೆ, ಸಡನ್ ಆಗಿ ಡಿಶ್ ಚೇಂಜ್ ಆಯ್ತಂದ್ರೆ ಒಂದು ಗಾಬರಿ ಇರುತ್ತಲ್ವಾ, ಬಟ್ ಅದನ್ನ ನಮ್ ಹೀರೋಯಿನ್ ಮುಖದಲ್ಲಿ ತೋರಿಸ್ಕೊಳ್ದೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅಡ್ಗೆ ಮಾಡ್ತಾ ಇರ್ತಾರೆ. ನಮ್ ಹೀರೋಗೆಲ್ಲ ಏನ್ ಅರ್ಥ ಆಗ್ತಲ್ಲ, ಟೈಮ್ ಬೇರೆ ಹೋಗ್ತಿದೆ, ಇವಳು ಏನ್ ಮಾಡ್ತಿದ್ದಾಳೆ ಅಂತ. ಆಲ್ಮೋಸ್ಟ್ ಇವ್ರಿಗೆ ಇವಾಗ 1/2 hour ಟೈಮ್ ಆಗೋಯ್ತು, ಬಟ್ ನಮ್ ಹೀರೋಯಿನ್ ಆ ಟೈಮ್ ಕಡೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ಈಗ ಅವಳು ಮಾಡ್ತಿರೋ ಅಡ್ಗೆ ಬಗ್ಗೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದಾಳೆ. ಅದೇ ತರನೇ ಆಪೋಸಿಟ್ ಅಲ್ಲಿ ಇರೋರು ಕೂಡ ಅವ್ರ ಅಡ್ಗೆ ನಂಗೆ ಲೆವೆಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ ಹೀರೋಯಿನ್ ಏನೋ ಒಂದು ಇಂಗ್ರೀಡಿಯಂಟ್ ನ ತಗೊಂಡ್ ಬರಕ್ಕೆ ಹೇಳಿದ್ಲು, ಬೇರೇನು ವೈನು. ಚಿಕನ್ ಎಲ್ಲ ಒಂದ್ ದೊಡ್ಡ ಬೌಲ್ಗೆ ಹಾಕಿ ಬೇಯಿಸ್ತಾ ಇದ್ರಲ್ವಾ, ಈಗ ಅದ್ರಲ್ಲಿ ಹಂಗೆ ಬಾಟಲ್ ಆಗಿ ವೈನ್ ಸುರಿಯಕ್ಕೆ ಶುರು ಮಾಡ್ಬಿಟ್ಲು. ಏನ್ ಒಂದಾ ಎರಡಾ, ಸುಮ್ನೆ ಟೇಸ್ಟ್ ಒಂದ್ ಸ್ವಲ್ಪ ಹಾಕ್ತಾರೆ ಅಂತ ನೋಡಿದ್ರೆ ಇವಳೇನ್ ಈ ತರ ಬಾಟಲ್ ಸುರಿತಿದ್ದಾಳೆ ಅಂತ ಅಲ್ಲಿ ಇರೋರ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಆಪೋಸಿಟ್ ಅಲ್ಲಿ ಇರೋ ಶೆಫ್ಸ್ ಗೆ ಒಂಥರ ಆಶ್ಚರ್ಯ, ತೈಲಂಗ್ ಅಂತೂ ಒಂಥರ ಸ್ಟನ್ ಆಗ್ಬಿಟ್ರು, ಇದೇನ್ ಹುಡುಗಿ ಈ ತರ ಮಾಡ್ತಿದ್ದಾಳೆ ಅಂತ. ಇನ್ನು ಹೇಳ್ಬೇಕಂದ್ರೆ ಅವ್ಳು ಮಾಡ್ತಾ ಇರೋ ಡಿಶ್ ನ ಯಾರ ಕೈಲೂ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ಈ ರೌಂಡ್ ಗೆ ಬೇಕಾಗಿರೋದು ಕೂಡ ಅದೇ ತಾನೆ, ಡಿಫ್ರೆಂಟ್ ಆದ ಒಂದು ಡಿಶ್. ಸೊ ನಿಜವಾಗ್ಲೂ ಡಿಫ್ರೆಂಟ್ ಆಗೇ ಇದೆ. ಇದನ್ನ ಆಪೋಸಿಟ್ ಅವ್ರು ಆಶ್ಚರ್ಯವಾಗಿ ನೋಡ್ತಾ ಇದ್ರಲ್ವಾ, ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ಬಾಸ್ ನೀವ್ ಯಾಕೆ ಸುಮ್ನೆ ಟೆನ್ಷನ್ ಆಗ್ತಾ ಇದ್ದೀರಾ, ನನ್ನ ಹತ್ರ ಸ್ಪೆಷಲ್ ಇಂಗ್ರೀಡಿಯಂಟ್ ಒಂದಿದೆ ಇರಿ ಅಂತ ಹೇಳಿ ಒಂದು ಸಣ್ಣ ಪ್ಯಾಕೆಟ್ ತರ ಇರುತ್ತೆ ಅದನ್ನ ತೆಗಿತಾಳೆ. ಅದೇನಂತ ಇನ್ನು ತೋರಿಸಿಲ್ಲ. ಇಲ್ಲಿ ಟೈಮ್ ಬೇರೆ ಓಡ್ತಾ ಇತ್ತಲ್ವಾ, ನಮ್ ಹೀರೋಯಿನ್ ಕೂಡ ಅದನ್ನ ನೋಡ್ಕೊಂಡಿದ್ದವಳು, ನಮ್ಮ ಹತ್ರ ಇರೋ ಒಂದೇ ಒಂದ್ ದಾರಿ ಅಂದ್ರೆ ನಾವ್ ಇವಾಗ ಚೆನ್ನಾಗಿ ಜ್ಯೂಸಿಗೆ ಗ್ರೇವಿ ತರ ಮಾಡ್ಬೇಕಿದನ್ನ ಅಂತ ಇವಳು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ನಮ್ ಹೀರೋ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇರ್ತಾನೆ. ಅಲ್ಲಿರೋ ಮಿನಿಸ್ಟರ್ಸ್ ಗೆಲ್ಲ ಹೋಪೆ ಹೊರಟೈತಿ, ಇವಳೇನ್ ಈ ತರ ಅಡಿಗೆ ಮಾಡ್ತಿದ್ದಾಳೆ, ನಿಜವಾಗ್ಲೂ ನಾವ್ ವಿನ್ ಆಗಲ್ಲ ಅಂತ. ಇದ್ರುನು ಇನ್ ಕೆಲವು ಮಿನಿಸ್ಟರ್ಸ್ ಇರ್ತಾರಲ್ವಾ, ರಾಜಮಾತೆಗೆ ಸಪೋರ್ಟ್ ಮಾಡೋರು, ಅವರೆಲ್ಲ ಚೆನ್ನಾಗಿರೋದಕ್ಕೋಸ್ಕರನೇ ಅವರು ಮಾಡ್ತಾ ಇರೋದು. ಅವ್ರಿಗೇನ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬಾರ್ದು, ಸೋಲ್ಬೇಕು ಅಂತ ಇರುತ್ತಾ, ಚೆನ್ನಾಗೇ ಮಾಡ್ತಾರೆ, ಸ್ವಲ್ಪ ಎಲ್ಲರೂ ಸುಮ್ನೆ ಇರಿ ಅಂತ ನಮ್ ಹೀರೋಯಿನ್ ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಆದ್ರೆ ನಮ್ ಹೀರೋಯಿನ್ ಯಾರ್ದು ಏನು ಕಿವಿ ಹಾಕೊಳ್ಳೋತರ ಇಲ್ಲ, ಏನಾದ್ರೂ ಮಾತಾಡ್ಕೊಂಡು ಹೋಗಿ ಅಂತ ಅವಳ ಪಾಡ್ಗಳಲ್ಲಿ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು. ಈ ಕಡೆ ಚೈನೀಸ್ ಅವರು ಅಷ್ಟೇ, ಅವಳು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಪಟ್ನಾಣ ಎತ್ತಿದ್ಲಲ್ಲ ಮೇಲೆ ಒಂದು ಪ್ಯಾಕೆಟ್ ನ, ಈಗ ಅದರಿಂದ ಒಂದು ಇಂಗ್ರೀಡಿಯಂಟ್ ನ ಎತ್ತಿ ಅಡಿಗೆನೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದನ್ನ ಅವಳು ಫ್ರೈ ಮಾಡ್ತಾ ಇರೋ ಅಡಿಗೆನೆಲ್ಲ ಹಾಕಿದ ತಕ್ಷಣ ಫುಲ್ ಆಗಿ ಘಾಟ್ ಬರಕ್ಕೆ ಶುರು ಆಗೋಯ್ತು. ಎಲ್ಲಾರ್ಗು
ಒಂಥರ ಕೆಮ್ಮು ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಇವ್ರಿಗೆ ಆಲ್ರೆಡಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾರಲ್ವಾ, ಖಾರ ಪುಡಿ ಹಾಕಿ ಕಿಚನ್ ಅಲ್ಲೆಲ್ಲ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ವಾ, ಇದು ಆಲ್ರೆಡಿ ನಾವು ಮಾಡಿರೋ ಸ್ಮೆಲ್ ತರ ಇದೆಯಲ್ವಾ, ನಮ್ಗೆ ಫೆಮಿಲಿಯರ್ ಆಗಿರೋ ಡಿಶ್ ತರ ಅನಿಸ್ತಾ ಇದೆ ಅಲ್ವಾ ಅಂತ ಆಪೋಸಿಟ್ ಅಲ್ಲಿ ಮಾಡ್ತಾ ಇರೋದನ್ನ ನಮ್ ಹೀರೋಯಿನ್ ಈ ಕಡೆ ಸೀನಿಯರ್ ಜೂನಿಯರ್ ಎಲ್ಲರೂ ನೋಡ್ತಾ ಇರ್ತಾರೆ. ಅವಳು ಆ ಖಾರ ಪುಡಿನ ಹಾಕದ್ಲಲ್ಲ, ಒಂದ್ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡದ್ಲಲ್ಲ, ಅದನ್ನ ಈಗ ಫಿಲ್ಟರ್ ಮಾಡ್ತಾ ಇದ್ದಾಳೆ. ಆ ಖಾರದ ಪುಡಿ ಆಯಿಲ್ ನ ಮಾತ್ರ ಸಪರೇಟ್ ಆಗಿ ತೆಗಿತಿದ್ದಾಳೆ. ಇವ್ರಿಗೆ ಅರ್ಥ ಆಗೋಯ್ತು ಇದು ನಾವು ಮಾಡಿರೋ ಇಂಗ್ರೀಡಿಯೆಂಟ್, ಖಾರ ಪುಡಿ ಇಷ್ಟೊತ್ತು ಕಾಣಿಸಿಲ್ಲ ಅಂತ ಇದ್ರಲ್ಲ, ಅದನ್ನ ಇವಳೆ ಎತ್ಕೊಂಡಿರೋದು ಅಂತ. ನಮ್ ಹೀರೋಯಿನ್ ನೋಡ್ತಾ ಇರೋದು ನೋಡ್ಬಿಟ್ಟು ನಮ್ ಹೀರೋಯಿನ್ ನೋಡಿ ನಕ್ಕಲಾಗ ಒಂದ್ ನಗು ನಗ್ತಾಳೆ ನೋಡಿ ಇವಳು. ನಮ್ ಹೀರೋಯಿನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಆ ಜೂನಿಯರ್ ಎಲ್ಲ ಕೂಡ ಹೇಳ್ತಾ ಇರ್ತಾರೆ, ನಮ್ಮ ಹತ್ರ ಕಾಣಾಗಿರೋ ಮೆಣಸಿನ ಪುಡಿನೇ ತಾನೆ ಅದು, ನನ್ಗೆ ಅದ್ರ ಮೇಲೆ ಡೌಟ್ ಇದೆ ಅಂತ ಇವರೆಲ್ಲ ಮಾತಾಡ್ಕೊಂತಾ ಇರ್ಬೇಕಾದ್ರೆ ಏನ್ ಡಿಶ್ ಮಾಡ್ತಾ ಇದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಅದೇ ಟೈಮ್ ಅಲ್ಲಿ ಇದನ್ನೇ ಶಾಕಿಂಗ್ ಆಗಿ ನೋಡ್ತಾ ಇದ್ದಾರೆ. ಸಾಲದಕ್ಕೆ ಈ ಚೈನೀಸ್ ಗುಂಪಲ್ಲಿ ಹೈಟ್ ಆಗಿ ಒಬ್ರು ಇರ್ತಾರಲ್ವಾ, ಅವ್ರು ಇನ್ನೊಂದು ಬಾಟಲ್ ನ ಎತ್ತಿಡ್ತಾರೆ ನೋಡಿ. ಅದನ್ನ ನೋಡಿ ಇನ್ನೂ ಸ್ಟನ್ ಆಗ್ಬಿಟ್ರು. ಅದು ಸುಮಾರು ವರ್ಷಗಳ ಹಿಂದೆ ಹಳೆ ಒಂದು ವೈನ್ ಅಂತ ಕಾಣಿಸುತ್ತೆ. ಪ್ಲಸ್ ಅದ್ ಯಾವ್ದೋ ಒಂದು ರಾಯಲ್ ಫ್ಯಾಮಿಲಿ ಅವರೇ ಅದನ್ನ ಯೂಸ್ ಮಾಡೋದು. ಸೊ ಇವಾಗ ಆ ಬಾಟಲ್ ಎತ್ತಿಟ್ಟಿದ ತಕ್ಷಣ ಅವ್ರಿಗೆ ಇನ್ನೂ ಸ್ಟನ್ ಆಗೋಯ್ತು, ಇದನ್ನೆಲ್ಲ ಇವ್ರು ಯೂಸ್ ಮಾಡ್ತಾ ಇದಾರೆ ಅಡ್ಗೆಗೆ ಅಂತ. ಇದ್ರ ಬಗ್ಗೆ ಯೂಹುನ್ ಬೇರೆ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಇದು ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ, ಕುಡಿದ್ ನೋಡಿ ಮಹಾರಾಜ ನಿಮ್ಗೆ ಗೊತ್ತಾಗುತ್ತೆ ಅಂತ. ನಮ್ ಹೀರೋಗೆ ಒಳಗಡೆ ಒಂದ್ ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಇವ್ರು ಈ ತರ ವಿಚಿತ್ರವಾಗೆಲ್ಲ ಮಾಡ್ತಾ ಇದಾರೆ, ನಿಜವಾಗ್ಲೂ ವಿನ್ ಆಗ್ಬಿಡ್ತಾರ ಹೆಂಗೆ ಅಂತ. ಇದ್ರೂನು ಡಿಶ್ ಕಂಪ್ಲೀಟ್ ಆದ್ಮೇಲೆ ತಾನೇ ಗೊತ್ತಾಗೋದು ಅದ್ರ ಟೇಸ್ಟ್, ವೇಟ್ ಮಾಡಿ ನೋಡೋಣ ಅನ್ನೋ ತರ ನಮ್ ಹೀರೋನು ಸೈಲೆಂಟ್ ಆಗಿರ್ತಾನೆ. ಇಲ್ಲಿ ನಮ್ ಹೀರೋಯಿನ್ಗೆ ಮನ್ಸೇ ಇಲ್ಲ, ಆ ಖಾರ ಪುಡಿ ಮಿಸ್ ಆದಾಗಿಂದ ಅವಳಿಗೊಂಥರ ಮನ್ಸ್ ಬಿಟ್ಟೋದಂಗೆ ಇರುತ್ತೆ. ಇದ್ರೂನು ನಾನು ಯಾವ್ದಕ್ಕೂ ಕಡಿಮೆ ಅಲ್ಲ ಕಣೆ ಅಂತ ಹೇಳಿ ಇವಳಂಗೆ ಅಡಿಗೆನಲ್ಲಿ ಬೆಂಕಿನೆಲ್ಲ ಎಬ್ಬಿಸ್ಬಿಟ್ಟು ಅಡಿಗೆ ಮಾಡ್ತಾ ಇದ್ರೆ ಅಲ್ಲಿರೋ ಮಂತ್ರಿಗಳಿಗೆ ಅವ್ರಿಗೆಲ್ಲ ಸಖತ್ ಶಾಕ್, ಇದೀರಿ ಇದು ಬೆಂಕಿ ಎಲ್ಲ ಹಿಂಗ್ ಬರ್ತಾ ಇದೆ ಅಂತ. ನಿನ್ ಕೈಲ್ ಆದ್ರೆ ಇದನ್ನ ಮಾಡೆ ಅಂತ ನಮ್ ಹೀರೋಯಿನ್ ಸವಾಲ್ ಹಾಕಿದ್ರೆ ಮುಂದ್ಗಡೆ ಇರೋಳು ನನ್ ಕೈಲ್ ಆಗ್ದಿರೋದ ನಾನು ಮಾಡ್ತೀನಿ ಇರೋ ಅಂತ ಅವಳು ಇನ್ನಷ್ಟು ಬೆಂಕಿನೆಲ್ಲ ಅಡ್ಗೆ ಮೇಲೆ ಹಾಕೊಂಡು ಓ ಅಂತ ಅಡ್ಗೆ ಮಾಡಕ್ಕೆ ಶುರು ಮಾಡಿದ್ರು. ಇಬ್ರು ಹಂಗೆ ಕಣ್ಣಲ್ಲೇ ಜಗಳ ಮಾಡ್ಕೊಂಡು ಅಡ್ಗೆ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ತಾ ಇದ್ರೆ ನಮ್ ಹೀರೋಗ್ ಒಂದೇ ಸಂತೋಷ, ಆಹಾ ಇವತ್ತು ಟೇಸ್ಟ್ ಮೇಲೆ ಟೇಸ್ಟ್ ಅನ್ನೋ ತರ. ಅಷ್ಟೇ, ಇವಾಗ ಒಂದು ಆಲ್ಮೋಸ್ಟ್ ಟೈಮ್ ಕೂಡ ಮುಗಿತಾ ಬಂದಿದೆ. ಲಾಸ್ಟ್ ಒಂದು 5-10 ಮಿನಿಟ್ಸ್ ಇದೆ ಅಷ್ಟೇ. ನಿಮ್ ಅಡಿಗೆನೆಲ್ಲ ಪ್ಲೇಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ ಹೀರೋಯಿನ್ ಕೂಡ ಅಷ್ಟೇ, ಆ ವೈನ್ ಅಲ್ಲಿ ಆ ಮೀಟ್ ನ ಚೆನ್ನಾಗಿ ಹಾಕಿ ಬೇಯಿಸಿದ್ಲಲ್ವಾ, ಅದ್ರಲ್ಲಿ ಮೇಲೆ ಏನೋ ಡಿಪ್ಪಿಂಗ್ ಎಲ್ಲ ಮಾಡ್ಬಿಟ್ಟು ಮತ್ತೆ ಅದ್ರ ಮೇಲೆ ಏನೋ ಪೌಡರ್ ತರ ಎಲ್ಲ ಹಾಕಿ ಮತ್ತೆ ಪಂಪ್ಕಿನ್ ಇಂದ ಒಂದು ಸಾಫ್ಟ್ ಪೇಸ್ಟ್ ತರ ಮಾಡಿರ್ತಾಳೆ. ಅದ್ರಲ್ಲಿ ಅದ್ರ ಮೇಲೆ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಪ್ಲೇಟಿಂಗ್ ನ ಮಾಡ್ತಾ ಇದ್ದಾಳೆ. ಆ ಕಡೆ ಚೈನೀಸ್ ಅವ್ರು ಕೂಡ ಏನು ಕಡಿಮೆ ಇಲ್ಲ, ಅವರು ತುಂಬಾ ಚೆನ್ನಾಗಿ ಸೌತೆಕಾಯಿ ಇರುತ್ತಲ್ಲ ಅದನ್ನ ಒಂಥರ ಫ್ಲವರ್ ಶೇಪ್ ಅಲ್ಲಿ ಕಟ್ ಮಾಡ್ಬಿಟ್ಟು ಪ್ಲೇಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದ್ ನೋಡೋದಕ್ಕೆ. ಅವ್ರು ಮಾಡಿರೋ ಡಿಶ್ ನ ಕೂಡ ನೀಟಾಗಿ ಎಲ್ಲದನ್ನು ಪ್ಲೇಟಿಂಗ್ ಮಾಡಿ ಮುಗಿಸಿದ್ದಾಯ್ತು. ಈಗ ಎಲ್ಲ ರೆಡಿ ಆಗಿಟ್ಬಿಟ್ಟು ಟೇಬಲ್ ಎಲ್ಲ ಕೂಡ ಕ್ಲೀನ್ ಮಾಡಿದ್ರು. ಅಷ್ಟರಲ್ಲಿ ಟೈಮ್ ಕೂಡ ಮುಗೀತು ಅಂತ ಅನೌನ್ಸ್ ಬರುತ್ತೆ. ಎಲ್ಲರೂ ಆ ಶೆಫ್ಸ್ ಎಲ್ಲರೂ ಬಂದ್ ಹಂಗೆ ಸ್ಟ್ರೇಟ್ ಆಗಿ ಲೈನ್ ಆಗಿ ನಿಂತ್ಕೊಂಡ್ರು. ಅವ್ರು ಮಾಡಿರೋ ಡಿಶ್ ನ ಕೂಡ ಮುಂದ್ಗಡೆ ಟೇಬಲ್ ಮೇಲೆ ಇಟ್ಟಿದ್ದಾರೆ. ಇವಾಗ ಅವ್ರು ಮಾಡಿರೋ ಡಿಶ್ ನ ಬರೀ ನಮ್ಮ ರಾಜ ಮತ್ತೆ ಯೂಹುನ್ ಮಾತ್ರ ತಿನ್ನೋದಿಲ್ಲ, ಈ ಕಡೆ ಆ ಕಡೆ ಕೂತಿರ್ತಾರಲ್ಲ ಮಂತ್ರಿಗಳು ಅವ್ರಿಗೂ ಕೊಟ್ಟಿರ್ತಾರೆ. ಅವ್ರ ಮುಂದ್ಗಡೆ ಕೂಡ ಅದನ್ನ ಇಟ್ಟಿರ್ತಾರೆ. ಇವ್ರು ಅದನ್ನ ತಿನ್ನೋದಕ್ಕೂ ಮುಂಚೆ ಮುಂದ್ಗಡೆ ಇರೋ ರಾಯಲ್ ಸೆಕ್ರೆಟರಿ ಬಂದು ಅನೌನ್ಸ್ ಮಾಡ್ತಾ ಇದಾರೆ. ಯೂಹುನ್ಗೂ ಮತ್ತೆ ನಮ್ ಹೀರೋಗ್ ಇಬ್ಬರಿಗೂ ಪೇಪರ್ ಮತ್ತೆ ಇಂಕ್ ಎಲ್ಲ ಕೊಟ್ಟಿರ್ತಾರೆ. ಇವಾಗ ಒಬ್ಬರದ್ದು ಡಿಶ್ ನ ಇವ್ರು ಬಂದು ಟೇಸ್ಟ್ ಮಾಡ್ತಾರಲ್ಲ ಅವ್ರ ಅದಕ್ಕೆ ಮಾರ್ಕ್ಸ್ ಹಾಕ್ಬೇಕು. ಅಂದ್ರೆ ಚೈನೀಸ್ ಅವ್ರು ಬಂದು ಕೊರಿಯನ್ ಡಿಶ್ ಗೆ ಮಾರ್ಕ್ ಹಾಕ್ಬೇಕು, ನಮ್ಮ ಹೀರೋ ಬಂದ್ಬಿಟ್ಟು ಚೈನೀಸ್ ಅವ್ರ ಡಿಶ್ ಗೆ ಮಾರ್ಕ್ ನ ಹಾಕ್ಬೇಕು. ಸೊ ಅದನ್ನ ಅನೌನ್ಸ್ ಮಾಡ್ತಾರೆ. ಈ ರಾಜ ಮತ್ತೆ ಯೂಹುನ್ ತಿನ್ನೋದಕ್ಕೂ ಮುಂಚೆ ಒಂದು ಕೋಟ್ಲೇಡಿ ತಾನೆ ಟೇಸ್ಟ್ ಮಾಡ್ಬೇಕು. ಅವ್ರು ಟೇಸ್ಟ್ ಮಾಡ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳಿ ಕಣ್ಣಲ್ಲೇ ಆನ್ಸರ್ ಮಾಡಿದ ತಕ್ಷಣ ಈ ಕಡೆ ನಮ್ ಹೀರೋ ಮತ್ತೆ ಯೂಹುನ್ ಕೂಡ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಪೀಸ್ ನಂಗೆ ಕೈಗೆ ತಗೊಂಡು ಫಸ್ಟ್ ಸ್ಮೆಲ್ ಮಾಡ್ತಾರೆ ನೋಡಿ, ಅದರಿಂದ ಬರೋ ಅರೋಮನೆ ಅಷ್ಟು ಚೆನ್ನಾಗಿರುತ್ತೆ. ಈ ಪಂಪ್ಕಿನ್ ಬಂದು ಸ್ವಲ್ಪ ಸ್ವೀಟ್ ಸ್ಮೆಲ್ ಕೊಡುತ್ತೆ, ಅದ್ರ ಜೊತೆಗೆ ಆ ವೈನ್ ಸ್ಮೆಲ್ ಆ ಮೀಟ್ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಬೈಟೆ ಕಚ್ಚೋದು, ಅವ್ರು ಅಗಿದ್ದು ನುಂಗ್ಬೇಕನ್ನೋ ಅವಶ್ಯಕತೆ ಕೂಡ ಇಲ್ಲ. ಹಂಗೆ ಆ ಮೀಟು ನಾಲ್ಗೆ ಮೇಲೆ ತಾಂಡವಾಡ್ತಾ ಇರುತ್ತೆ, ಫುಲ್ ಹಂಗೆ ಕರ್ಗೋಗ್ಬಿಡುತ್ತೆ. ಇಷ್ಟೊಂದು ಜ್ಯೂಸಿಯಾಗಿ ಇಷ್ಟೊಂದು ಟೆಂಡರ್ ಆಗಿ ಆ ವೈನ್ ಟೇಸ್ಟ್ ಮೀಟ್ ಟೇಸ್ಟ್ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆಕ್ಚುಲಿ ಆ ಯೂಹುನು ಮತ್ತೆ ನಮ್ ಹೀರೋ ಇಬ್ರುನು ಒಂದು ದೊಡ್ಡ ದ್ರಾಕ್ಷಿ ತೋಟದಲ್ಲಿ ತೇಲಾಡೋ ತರ ಆಗ್ಬಿಟ್ಟಿರುತ್ತೆ. ಅಲ್ಲಿರೋ ಬಟರ್ಫ್ಲೈಸ್ ಜೊತೆ ಆಟ ಆಡ್ಕೊಂಡು ತಿನ್ನೋ ತರ ಫೀಲ್ ಆಗ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನ ಕೆಳಗಡೆ ಇರೋ ಮಂತ್ರಿ ಅವರು ನಮ್ಮ ರಾಜ ಮತ್ತೆ ಯೂಹುನ್ ಇಬ್ರು ತಿಂದ ಮೇಲೆ ಕೆಳಗಡೆ ಇರೋ ಮಂತ್ರಿ ಅವ್ರು ಕೂಡ ತಿಂತಾರಲ್ವಾ, ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಕಮೆಂಟ್ ಕೊಡ್ತಾರೆ. ಆಗ ನಮ್ ಹೀರೋ ಕೇಳ್ತಾನೆ, ನೀನು ಈ ಅಡ್ಗೆ ಮಾಡ್ಬೇಕಾದ್ರೆ ಸುಮಾರು ವೈನ್ ನ ಅದ್ರಲ್ಲಿ ಸುರಿದಿದ್ದೆ ಅಲ್ವಾ, ಬಟ್ ಆ ಹುಳಿ ಟೇಸ್ಟೇ ಬಂದಿಲ್ವಲ್ಲ, ಅದ್ ಹೆಂಗ್ ಮಾಡ್ದೆ, ಯಾವ ಪ್ರೊಸೀಜರ್ ಮಾಡ್ದೆ ಅಂದಾಗ ನಮ್ ಹೀರೋಯಿನ್ ಕೂಡ ಯಾವ ತರ ಪ್ರೊಸೀಜರ್ ಅದನ್ನ ಮಾಡಿದ್ಲು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ಲು ಅಂತ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಯೂಹುನ್ಗಂತೂ ತುಂಬಾನೇ ಇಷ್ಟ ಆಯ್ತು, ಲೊಟ್ಕೆ ಹಾಕೊಂಡು ತಿಂದ ಬಿಟ್ರೆ ಅಲ್ಲಿರೋದನ್ನೆಲ್ಲ ತಿಂದ್ಬಿಡ್ತಾನೇನೋ, ಅವ್ನಿಗೆ ತುಂಬಾ ಇಷ್ಟ ಆಯ್ತು. ಇದ್ರೂನು ಅವ್ರ ದೇಶನ ಅವ್ನ್ ಬಿಟ್ಕೊಡ್ತಾನ. ಬಟ್ ಅವ್ನ್ ಕೊಡೋ ಕಮೆಂಟ್ ಹೆಂಗಿರುತ್ತೆ ಅಂದ್ರೆ, ಈ ಮೀಟ್ ಅಲ್ಲಿ ವೈನ್ ಹಾಕಿ ಅಡಿಗೆ ಮಾಡೋದೆಲ್ಲ ಕಾಮನ್, ಇದನ್ನೆಲ್ಲ ಬಂದು ಅದ್ರಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಇದ್ದಾನೆ. ಹೀರೋಗೆ ಸಖತ್ ಟೆನ್ಷನ್ ಆಗೋಯ್ತು. ಹೀರೋಯಿನ್ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಇನ್ನೊಂದ್ ವಿಷಯ ಕೂಡ ಹೇಳ್ತಾಳೆ. ಆಕ್ಚುಲಿ ಈ ಅಡಿಗೆ ಬಂದು ಈ ಸೆಂಚುರಿಗೆ ಸೇರಿರೋದೇ ಅಲ್ಲ, ಇದೊಂದು ಫ್ರೆಂಚ್ ಡಿಶ್. ಎಷ್ಟೇ ನಾವು ವೈನ್ ಹಾಕಿದ್ರೆ ಕೂಡ ಆ ಹುಳಿ ಬಂದು ಆ ಮಟನ್ ಗೆ ಸೇರ್ದೇ ಇರೋ ತರ ನಾವು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿರ್ತೀವಿ. ಸೊ ಅದು ಬಂದು ನಿಮ್ಗೆ ಟೇಸ್ಟ್ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಸಾಲದಕ್ಕೆ ಇದಕ್ಕೊಂದು ಚರಿತ್ರೆ ಕೂಡ ಇದೆ ಅಂತ ಹೇಳ್ತಾಳೆ. ಮಕ್ಕಳು ಬಂದು ಅವ್ರ ತಾಯಂದ್ರಿಂದ ದೂರ ಆದ್ಮೇಲೆ ಇವತ್ತೆಲ್ಲ ನಾಳೆ ಅವ್ರ ಅಮ್ಮ ಅವ್ರ ಮನೆಗೆ ಬರ್ತಾರೆ ಅಂತ ಹೇಳಿ ಈ ತರ ಒಂದು ಅಡಿಗೆನ ಮಾಡಿ, ಈಗ ವೈನಲ್ಲಿ ಹಾಕಿ ಮಾಡಿದ್ರೆ ಅಡಿಗೆ ಬೇಗ ಕೆಡೋದಿಲ್ವಲ್ಲ, ಅದನ್ನ ಮಾಡ್ಬಿಟ್ಟು ಅವ್ರ ಅಮ್ಮ ಬರೋದಕ್ಕೋಸ್ಕರ ವೇಟ್ ಮಾಡ್ತಾರಂತೆ. ನಾನು ಅಷ್ಟೇ ಅವಾಗವಾಗ ಈ ಅಡಿಗೆನ ಮಾಡ್ತಾ ಇದ್ದೆ, ನಮ್ಮ ಅಮ್ಮ ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಅಂತ ಸ್ವಲ್ಪ ಮದರ್ ಸೆಂಟಿಮೆಂಟ್ ಹಾಕೊಂಡು ಹೇಳ್ತಾಳ. ಇದರಿಂದ ನಮ್ ಹೀರೋಗಂತ್ರ ತುಂಬಾನೇ ಎಮೋಷನಲ್ ಆಗೋಯ್ತು.
ನೋಡಿದ್ದು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯುಹನ್ಗೂ ಸ್ವಲ್ಪ ಟಚ್ ಆಗುತ್ತೆ ಇದ್ರು ಅವ್ನ ಅದನ್ನ ತೋರ್ಸ್ಕೊಳಲ್ಲ. ಸರಿ ಆಯ್ತು ಇದನ್ನ ಪಕ್ಕಕ್ಕೆ ಇಕ್ರಿ, ನಮ್ಮವ್ರದ್ದು ಟೇಸ್ಟ್ ನೋಡೋಣ ಅಂತ ಹೇಳಿ ಇವಾಗ ಚೈನೀಸ್ ಆ ಹುಡುಗಿ ಬಂದು ಅವ್ಳು ಮಾಡಿರೋ ಡಿಶ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಇದನ್ನ ಬಂದು ಚಿಕನ್ ಇಂದ ಮಾಡಿರೋದು, ಈ ತರ ಡಿಫ್ರೆಂಟ್ ಆದ ರೆಸಿಪಿ ಹಾಕಿದೀವಿ, ಮತ್ತೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕಿದೀವಿ ಅಂತ ಏನೇನೋ ಹೇಳ್ತಾಳೆ. ಜೊತೆಗೆ ಅವರು ಒಂದು ಡಿಫ್ರೆಂಟ್ ವೈನ್ ನ ತಗೊಂಡ್ಬಂದಿದ್ರಲ್ವಾ, ತುಂಬಾನೇ ಬೆಳೆ ಬಾಳೋ ತರ ಒಂದು ವೈನ್, ಅದನ್ನ ಕೂಡ ಉಯ್ದು ಕೊಡ್ತಾರೆ. ನಮ್ ಹೀರೋ ಅದನ್ನೆಲ್ಲ ಗಮನಿಸ್ತಾ ಇದ್ದ. ಈಗ ಪ್ಲೇಟಿಂಗ್ ಮಾಡಿ ಅವ್ರ ಮುಂದೆ ಕೊಟ್ಟಿದ್ದು ಆಯ್ತು, ಇಬ್ರು ಟೇಸ್ಟ್ ಮಾಡಕ್ಕೂ ಸ್ಟಾರ್ಟ್ ಮಾಡಿದ್ರು. ಬಟ್ ನಮ್ ಹೀರೋಯಿನ್ಗೆ ಅದೇ ಡೌಟ್ ಆಗಿರುತ್ತೆ, ಆ ಫುಡ್ ಕಲರ್ ಹೆಂಗ್ ಬಂದು ಅಂತ. ಯಾಕಂದ್ರೆ ಹುಡುಗ ಮೆಣಸಿನ ಪುಡಿ ಮೇಲೆನೆ ಇದೆ ಗಮನ ಅಲ್ವಾ. ಈ ಕಡೆ ಇವರೆಲ್ಲ ತಿನ್ಬಿಟ್ಟು ಸಖತ್ ತೇಲಾಡಕ್ಕೆ ಶುರು ಮಾಡ್ಬಿಟ್ರು. ಹಂಗೆ ಫುಲ್ ಬೆಂಕಿ ಬರ್ತಾ ಇದ್ರು, ಖಾರ ಅನ್ಸ್ತಾ ಇದ್ರು. ಡಿಫ್ರೆಂಟ್ ಆಗಿದೆ ಈ ಟೇಸ್ಟ್, ಇಷ್ಟು ಸ್ಪೈಸಿಯಾಗಿ ನಾವ್ ಯಾವಾಗೂ ತಿಂದಿಲ್ಲ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಆ ಡಿಶ್ ನ ತಿಂತಾ ಇರ್ತಾರೆ. ನಮ್ ಹೀರೋಗಂತೂ ಆ ಖಾರಕ್ಕೆ ಕಣ್ಣಲ್ಲಿ ನೀರ್ ಬಂದ್ರು ತುಂಬಾ ಟೇಸ್ಟ್ ಆಗಿದೆ ಅಂತ ಕಮೆಂಟ್ ಕೊಡ್ತಾನೆ. ಯುಹುನೇ ಕೇಳ್ತಾನೆ, ಇದುವರೆಗೂ ನೀವು ನನಗೆ ಎಷ್ಟು ಅಡ್ಗೆ ಮಾಡ್ಕೊಟ್ಟಿದ್ರ, ಬಟ್ ಈ ತರ ನಾನು ಯಾವಾಗೂ ತಿಂದಿಲ್ಲ, ತುಂಬಾ ಚೆನ್ನಾಗಿದೆ, ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತದ್ ಏನ್ ಹಾಕದೆ ಅಂದಾಗ ನಾನು ಇದರಲ್ಲಿ ರೆಡ್ ಆಯಿಲ್ ನ ಮಿಕ್ಸ್ ಮಾಡಿದೀನಿ, ಅದರಿಂದ ನಾ ಟೇಸ್ಟ್ ಬಂದಿರೋದು ಅಂತೆಲ್ಲ ಹೇಳ್ತಾಳೆ. ಯುಹುನ್ ಕೂಡ ಹೌದೌದು ನಮ್ಮ ಹತ್ರ ಇಲ್ದಿರೋ ಇಂಗ್ರೀಡಿಯಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತಾ ಇರ್ತಾನೆ. ಹೀರೋ ಅಂತಾನೆ, ನಿಜವಾಗ್ಲೂ ನಾನು ಈ ಡಿಶ್ ನ ನೋಡಿದಾಗ ಇಷ್ಟೊಂದು ಟೇಸ್ಟ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೀರಾ. ರೆಡ್ ಆಯಿಲ್ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಅಂತದ್ ಏನ್ ಮಿಕ್ಸ್ ಮಾಡಿದ್ರಿ ಅಂತ ಕೇಳಿದಾಗ ಅದೊಂದು ಮ್ಯಾಜಿಕಲ್ ಇಂಗ್ರೀಡಿಯಂಟ್, ಅದರಿಂದಾನೇ ಈ ರೆಡ್ ಆಯಿಲ್ ಗೆ ಅಷ್ಟೊಂದು ಟೇಸ್ಟ್, ರೆಡ್ ಆಯಿಲ್ ಇಂದಾನೆ ಈ ಫುಡ್ ಗೆ ಅಷ್ಟೊಂದು ಟೇಸ್ಟ್ ಅಂತ ಅವಳು ನಮಸ್ಕಾರ ಹಾಕ್ಬಿಟ್ಟು ಪಕ್ಕಕ್ಕೆ ಹೋಗ್ತಾಳೆ. ಬಟ್ ನಮ್ ಹೀರೋಯಿನ್ ಕೈಲಿ ಇದನ್ನ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಆ ರೆಡ್ ಆಯಿಲ್ ಅನ್ನೋದೇನು, ಮೆಣಸಿನ ಪುಡಿ ಎಲ್ಲಿಂದ ಅವ್ರ ಹತ್ರ ಬಂತು ಅಂತ ಅವ್ಳಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವಾಗ ಅವರು ಟೇಸ್ಟ್ ಮಾಡಿದ್ ಕೂಡ ಆಯ್ತಲ್ವಾ, ಒಬ್ರಿಗೊಬ್ರು ಮಾರ್ಕ್ಸ್ ನ ಕೊಟ್ಕೋಬೇಕು. ಅದಕ್ಕೆ ಅವರು ಮಾರ್ಕ್ಸ್ ಕೊಡಕ್ ಕೂಡ ಸ್ಟಾರ್ಟ್ ಮಾಡಿದ್ರು. ನನಗೆ ಗೊತ್ತಿರೋಂಗೆ ನಮ್ ಚೈನೀಸ್ ಫುಡ್ ತುಂಬಾ ಚೆನ್ನಾಗಿರೋದು, ಈ ಕೊರಿಯಾದವ್ರು ಮಾಡಿರೋದು ಬಂದು ಆಲ್ರೆಡಿ ಮಾಡಿರೋ ತರನೇ ಇತ್ತು ಅಂತ ಅದನ್ನ ಒಪ್ಕೊಂತಾನೆ ಇಲ್ಲ. ನಮ್ ಹೀರೋನು ಅಷ್ಟೇ, ಚಿಕನ್ ಕೂಡ ನಾರ್ಮಲ್ ಆಗಿ ಮಾಡೋದೇ ತಾನೆ, ನನಗೂ ಏನು ಡಿಫ್ರೆಂಟ್ ಆಗಿ ಅನ್ಸಿಲ್ಲ ಅಂತ ಇವಾಗ ಇಬ್ರು ಮಾರ್ಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ ಹೀರೋ ತುಂಬಾ ಕಡಿಮೆ ಮಾರ್ಕ್ಸ್ ಕೊಡ್ತಾ ಇದೀನಿ ಅನ್ನೋ ಲೆಕ್ಕದಲ್ಲಿ 7 ಮಾರ್ಕ್ ನ ಕೊಡ್ತಾನೆ. ಈ ಕಡೆ ಈ ಚೈನೀಸ್ ಅವನ ಯುಹೋನ್ ಕೂಡ ಒಂದು ಮಾರ್ಕ್ ನ ಕೊಟ್ಟಿದ್ದಾನೆ, ಬಟ್ ಅದನ್ನ ಅವನು ಹೇಳಿಲ್ಲಲ್ವಾ. ಅದನ್ನ ಈಗ ಕಲೆಕ್ಟ್ ಮಾಡಕ್ಕೆ ಬರೋದು ನಮ್ ರಾಯಲ್ ಸೆಕ್ರೆಟರಿ. ಆ ಪೇಪರ್ ನ ಕಲೆಕ್ಟ್ ಮಾಡ್ಕೊಳ್ಳೋ ಹೆಸರಲ್ಲಿ ಅವ್ನು ಏನ್ ಮಾರ್ಕ್ ಹಾಕಿದಾನೆ ಅಂತ ಹಂಗೆ ಸೈಡ್ ಕಣ್ಣಲ್ಲಿ ನೋಡ್ಬಿಟ್ಟು ಅದನ್ನ ನಮ್ ಹೀರೋಗೆ ಕೈಯಲ್ಲಿ ಸೈನ್ ಕೂಡ ಮಾಡಿ ತೋರಿಸ್ಬಿಟ್ಟು ಅವ್ನು ಬರೀ 4 ಮಾರ್ಕ್ ಕೊಟ್ಟಿರೋದು ಅಂತ. ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಏನೋ ಇದು, ನಾನು 7 ಮಾರ್ಕ್ ಕೊಟ್ಟಿರೋದೇ ಕಡಿಮೆ ಅಂತ ಅನ್ಕೊಂಡ್ರಿ, ಇವನು ಅಷ್ಟು ಕಡಿಮೆ ಆಗಿ 4 ಮಾರ್ಕ್ ಕೊಟ್ಟಿದಾನ ಅಂತ ಟೆನ್ಷನ್ ಆದ್ರು. ಈಗ ಇನ್ನೇನ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅನ್ಕೊಳ್ಳೋಷ್ಟ್ರಲ್ಲಿ ನಮ್ ಹೀರೋಯಿನ್ ಟಕ್ಕಂತ ಮುಂದೆ ಬಂದು, ಮಹಾರಾಜ ದಯವಿಟ್ಟು ನನ್ಗೊಂದೇ ಒಂದು ವಿಷಯ ಟೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡಿ, ನಾನು ಅವ್ರ ಡಿಶ್ ನ ಟೇಸ್ಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾಳೆ. ನಮ್ಮ ಹೀರೋ ಕೂಡ ಯಾಕೆ ಏನು ಅಂತ ಕೇಳಿದಾಗ, ಇಲ್ಲ ನಾನು ಅದು ಏನಂತ ಇವಾಗ ಹೇಳಕ್ಕಾಗಲ್ಲ, ಟೇಸ್ಟ್ ಮಾಡಿದ್ರೇನೆ ನಾನು ಹೇಳಕ್ಕಾಗೋದು, ಕನ್ಫರ್ಮ್ ಮಾಡ್ಕೊಂಡೆ ನಾನು ಹೇಳಕ್ಕಾಗೋದು ಅಂದ್ರೆ ಇವನ್ನೆಲ್ಲ ಒಪ್ಕೊಂತಲ್ಲ. ಅದಂಗೆ ನಾವ್ ಮಾಡೋದನ್ನ ನೀವ್ ಮಾಡ್ತೀನಿ ಅಂತ ಹೇಳ್ತಾ ಇದೀರಾ, ಟೇಸ್ಟಿಂಗ್ ಎಲ್ಲ ನಾವು ಕೊಡಕ್ ಆಗಲ್ಲ ಅಂತ. ಇವಳು ಅಂತಾಳೆ, ಇಲ್ಲ ನನ್ಗೊಂದು ಡೌಟ್ ಇದೆ, ನಾನು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಬೇಕು, ನಾನು ಟೇಸ್ಟ್ ಮಾಡಿದ್ರೆ ಅದನ್ನ ಕ್ಲಾರಿಫೈ ಮಾಡಕ್ ಆಗೋದು, ಅದೇನು ಅಂತ ನಾನು ಇವಾಗೆ ಹೇಳ್ಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ, ಪ್ಲೀಸ್ ನನ್ಗೆ ಟೇಸ್ಟ್ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾಳೆ. ಬಟ್ ಅಲ್ಲಿರೋರು ಒಪ್ಕೊಂತ ಇಲ್ಲ. ಆಗ ಆಪೋಸಿಟ್ ಟೀಮ್ ಅಲ್ಲಿರೋ ಥೈಲ್ಯಾಂಡ್ ಅನ್ನೋರು ಏನ್ ಅನ್ಕೊಂಡ್ರು, ಇವನ್ ಬೇಡ ಅಂತ ಇದ್ರೆ ಕೂಡ ಅವ್ರ ಕಿವಿ ಮೇಲೆ ಹಾಕೊಂಡಿಲ್ಲ, ಸ್ಟ್ರೇಟ್ ಆಗಿ ಊಟ ತಗೊಂಡೋಗಿ, ಅಂದ್ರೆ ಅವ್ರು ಪ್ರಿಪೇರ್ ಮಾಡಿರೋ ಅಡಿಗೆ ತಗೊಂಡೋಗಿ ನಮ್ ಹೀರೋಯಿನ್ ಮುಂದ್ಗಡೆ ಇಟ್ಬಿಟ್ರು, ನೀವು ಟೇಸ್ಟ್ ಮಾಡಿ ನೋಡಿ ಅಂತ. ಇದನ್ನ ನೋಡಿ ಚೈನೀಸ್ ಅಲ್ಲಿರೋ ಲೇಡಿ ಕುಕ್ಗೆ ಟೆನ್ಷನ್ ಆಗೋಯ್ತು. ಥೈಲ್ಯಾಂಡ್ ನೀವೇನ್ ಮಾಡ್ತಾ ಇದೀರಾ, ಅವಳಿಗೇನಕ್ಕೆ ಅದನ್ನ ಎತ್ಕೊಂಡೋಗಿ ಕೊಟ್ರಿ ಅಂದಾಗ, ಇನ್ನೇನು ಟೇಸ್ಟ್ ಮಾಡಕ್ಕೆ ತಾನೆ, ಅದ್ರಲ್ಲಿ ಏನಿದೆ ಅಂತ. ಯುಹುನ್ಗೆಲ್ಲ ಟೆನ್ಷನ್ ಆಗ್ಬಿಟ್ಟು, ನಾನ್ ಹೇಳ್ತಾ ಇದ್ರೆ ನನ್ನನ್ನು ಮೀರಿ ನೀನ್ ಇತರ ಮಾಡ್ತಾ ಇದೀಯ ಅಂದಾಗ ಥೈಲ್ಯಾಂಡ್ ಬಂದು ನಮಸ್ಕಾರ ಆಗ್ಬಿಟ್ಟು ಹೇಳ್ತಾನೆ, ಅವ್ರು ಕೇಳ್ತಾ ಇರೋದು ಸಾಧಾರಣವಾಗಿ ಇವತ್ತು ನಾವು ಮಾಡಿರೋ ಅಡ್ಗೆನ ಟೇಸ್ಟ್ ಮಾಡ್ಬೇಕು ಅಂತ, ಅದ್ರಲ್ಲಿ ಏನಿದೆ, ಒಂದು ಊಟ ಕೂಡ ಶೇರ್ ಮಾಡ್ಕೊಳ್ದೇ ಇರೋಷ್ಟು ಬಡ ದೇಶನ ನಮ್ದು, ಊಟ ಶೇರ್ ಮಾಡೋದ್ರಲ್ಲಿ ಏನಿದೆ ಬಿಡಿ ಅನ್ನೋ ತರ ಅವನೊಂದು 4 ಮಾತನ್ನ ಹೇಳ್ದ. ಅದ್ರಿಂದ ಯುಹುನ್ ಕೂಡ ಏನು ಮಾತಾಡಕ್ ಹೋಗಿಲ್ಲ, ಸರಿ ಆಯ್ತು ಅಂತ ಸುಮ್ನೆ ಆಗ್ಬಿಟ್ಟ. ನಮ್ ಹೀರೋ ಹೇಳ್ತಾನೆ, ನಮ್ ಡಿಶ್ ನ ಅವ್ರು ಟೇಸ್ಟ್ ಮಾಡೋದ್ರಲ್ಲಿ ಕೂಡ ನನಗೇನು ಅಭಿಪ್ರಾಯ ಇಲ್ಲ, ಟೇಸ್ಟ್ ಮಾಡ್ಲಿ ಬಿಡಿ ಅಂತ. ಅಂದ್ರೆ ಈಗ ಕೊರಿಯಾದ ಫುಡ್ ನ ಬಂದು ಥೈಲ್ಯಾಂಡ್ ಅವ್ರು ಕೂಡ ಟೇಸ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಇನ್ನ ಬೇರೆ ವಿಧಿ ಇಲ್ಲ, ಯುಹುನ್ ಕೂಡ ಒಪ್ಕೊಳ್ಳೇಬೇಕಲ್ವಾ, ಅವನು ಒಪ್ಕೊಂಡ್ಬಿಟ್ಟ. ಈಗ ನಮ್ ಹೀರೋನ್ ಅದನ್ನ ತಿನ್ನೋದಕ್ಕೂ ಮುಂಚೆ ಫಸ್ಟ್ ಎತ್ಕೊಂಡು ಸ್ಮೆಲ್ ಮಾಡ್ತಾಳೆ. ಆ ಸ್ಮೆಲ್ ಅಲ್ಲಿ ಬರ್ತಾ ಇರೋ ಆ ಘಾಟ್ ಆಗಿರೋ ಒಂದು ಫ್ಲೇವರ್, ಮತ್ತೆ ಅದನ್ನ ತಿಂದು ನೋಡ್ತಾಳೆ. ಇವಳಿಗೆ ಈಗ 100% ಕನ್ಫರ್ಮ್ ಆಗೋಯ್ತು, ಇವರ ಮೆಣಸಿನ ಪುಡಿನೇ ಹಾಕಿ ಮಾಡಿರೋದು ಅಂತ. ಅದೇ ಟೈಮಲ್ಲಿ ಆ ಕಡೆ ಆ ಥೈಲ್ಯಾಂಡ್ ಬಂದು ನಮ್ಮ ಹೀರೋಯಿನ್ ಮಾಡಿರೋ ಡಿಶ್ ನ ಕೂಡ ಟೇಸ್ಟ್ ಮಾಡಿದ್ರಲ್ವಾ, ಅವ್ರ ಹಂಗೆ ಮೈ ಮರ್ತೋಗ್ಬಿಟ್ರು, ತುಂಬಾ ಟೇಸ್ಟ್ ಆಗಿದೆ, ಇವಳ ಕೈಲಿ ಹೆಂಗ್ ಇಷ್ಟೊಂದು ಟೇಸ್ಟ್ ಆಗಿ ಅಡ್ಗೆ ಮಾಡಕ್ ಆಯ್ತು ಅಂತ ಹೇಳಿ ಅವ್ರಿಗೆ ಒಂದು ಆಶ್ಚರ್ಯ. ಈಗ ಆಲ್ಮೋಸ್ಟ್ ನಮ್ ಹೀರೋಯಿನ್ ಬಂದು ಕನ್ಫರ್ಮೇ ಮಾಡ್ಬಿಟ್ಲಲ್ವಾ, ಅದನ್ನ ಹೇಳೋದಕ್ಕೂ ಮುಂಚೆ ಯುಹುನ್ ಬಂದ್ಬಿಟ್ಟು ಮಾರ್ಕ್ಸ್ ಕೊಟ್ಬಿಡೋಣ, ಸಾರಿ ರಿಸಲ್ಟ್ ನ ಅನೌನ್ಸ್ ಮಾಡ್ಬಿಡೋಣ ಅಂತ ಇದ್ರೆ. ಬಟ್ ನಮ್ ಹೀರೋಯಿನ್ ಬಿಡ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಇದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ, ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಎಲ್ಲಿಂದ ಸಿಕ್ತು ಅಂತಂದ್ರೆ, ಇವರು ನಾವು ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟು ತಗೊಂಡ್ವಿ ಅಂತ ಹೇಳ್ತಿದ್ದಾಳೆ. ಅಷ್ಟು ಸಾಲ್ಟ್ ಆಗಿ ಹೇಳ್ತಿದ್ದಾಳೆ, ಅಡ್ಗೆ ಮಾಡಿದ್ದವಳೆ ಅಲ್ವಾ. ಸೊ ಥೈಲ್ಯಾಂಡ್ ಅವಳನ್ನ ಕರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾ ಇದ್ರೆ, ಅವಳು ಮಾರ್ಕೆಟ್ ಅಲ್ಲಿ ತಗೊಂಡ್ವಿ ಅಂದಾಗ ನಮ್ ಹೀರೋನ್ಗೆ ಟೆನ್ಷನ್ ಆಗೋಯ್ತು. ನಾವು ಎಷ್ಟು ಬೆವರು ಸುರಿಸಿ 5 ದಿನದಿಂದ ಕಷ್ಟಪಟ್ಟು ಒಣಗಿಸಿ ಅವ್ರು ಬರೀ ಮೆಣಸಿನ ಕೈನ ಮಾತ್ರ ತಗೊಂಡೋಗಿ ಪುಡಿ ಮಾಡ್ಕೊಂಡ್ ಬಂದಿಲ್ಲ, ಅದ್ರಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಸೇರಿಸಿ ತುಂಬಾ ಕಷ್ಟಪಟ್ಟು ಮಾಡಿರ್ತಾರೆ. ಇಷ್ಟು ಕಷ್ಟಪಟ್ಟು ಮಾಡಿದೀವಿ, ನಮ್ಮ ಹತ್ರ ಕದ್ಕೊಂಡೋಗಿ ನೀವ್ ಹಾಕಿದೀರಾ ಅನ್ನೋ ತರ ಇವಳು ಮಾತಾಡಿದಾಗ ಯುಹುನ್ ಅವರೆಲ್ಲ ಒಪ್ಕೊಂತಾನೆ ಇಲ್ಲ, ಟೆನ್ಷನ್ ಆಗ್ತಾರೆ. ಇವಳು ಅಂತಾಳೆ, ಇಲ್ಲ ನನ್ಗೆ ಇದು ಬಂದು ರಾಜ್ಯಸಭೆಯಿಂದಾನೇ ಸಿಕ್ಕಿದ್ದು ಅಂತ ಚೈನೀಸ್ ಅಲ್ಲಿ ಹೇಳ್ತಾ ಇದ್ದಾಳೆ. ರಾಜ್ಯಸಭೆಯಿಂದ ನಿಮ್ಗೆ ಯಾರು ಕೊಟ್ಟಿದ್ದು ಅಂದ್ರೆ, ಅದು ಕೊಟ್ಟಿದ್ ಮಂತ್ರಿ ಕೂಡ ಇಲ್ಲೇ ಇದ್ದಾರೆ, ನಾನೇನ್ ಅದನ್ನ ಸುಮ್ನೆ ತಗೊಂಡಿಲ್ಲ, ನಾನು ಅದನ್ನ ಅದಕ್ಕೆ ಸರಿ ತೂಗೋ ತರ ಕೆಲವೊಂದು ಐಟಮ್ ನ ಕೊಟ್ಟು ದುಡ್ಡನ್ನ ಕೊಟ್ಟೆ ನಾನು ತಗೊಂಡಿರೋದು ಅಂತ ಇವಳು ಹೇಳಿದ್ರೆ ಕೂಡ ಥೈಲ್ಯಾಂಡ್ ಒಪ್ಕೊಂತ ಇಲ್ಲ. ಏನಾದ್ರೂ ನೀನ್ ಮಾಡಿರೋ ತಪ್ಪು, ಅದು ಅವ್ರ ಅಡ್ಗೆ
ಅಡ್ಗೆಗೆ ಅವ್ರು ಯೂಸ್ ಮಾಡ್ತಾರೆ ಅಂತ ಗೊತ್ತಿದ್ದು ತಾನೇ ನೀನ್ ತಗೊಂಡಿದ್ಯಾ, ಹಂಗಂದ್ರೆ ನೀನ್ ಮಾಡಿರೋ ತಪ್ಪು, ಈ ರೌಂಡ್ ಅಲ್ಲಿ ನಾವು ಸೋತಂಗೆ ಇರ್ಲಿ, ನೀವೇ ಗೆದ್ದಿರೋದು ಅಂತ ನಮ್ ಹೀರೋಯಿನ್ ಅವ್ರಿಗೆ ಹೇಳ್ಬಿಟ್ಟ. ಸೊ ಹೀರೋ ಕೇಳ್ತಾನೆ, ಇನ್ನೇನು ರಿಸಲ್ಟ್ ನಿಮ್ಮ ಕುಕ್ಸೆ ಹೇಳ್ಬಿಟ್ರಲ್ವಾ ನಾವೇ ವಿನ್ ಆಗಿದ್ದು ಅಂತ, ಇನ್ನೇನು ಅಂದ್ರೆ ಯೂಹನ್ ಒಪ್ಕೊಂತ ಇಲ್ಲ. ಅದೇಂಗಾಗುತ್ತೆ, ಕುಕ್ಸ್ ಬಂದ್ಬಿಟ್ಟು ಅಡ್ಗೆ ಮಾಡೋದ್ ಮಾತ್ರನೇ ಅವ್ರ ಕೆಲ್ಸ, ಟೇಸ್ಟ್ ಮಾಡ್ಬೇಕಾಗಿರೋದು ನಾವು. ಅವ್ರವರೇ ಟೇಸ್ಟ್ ಮಾಡ್ಕೊಂಡು ಅವ್ರವರೇ ಹೇಳ್ಬಿಟ್ರೆ ಇದನ್ನೆಲ್ಲ ನಾನ್ ಒಪ್ಕೊಳ್ಳಲ್ಲ ಅಂತ ಅವ್ನು ಹೇಳ್ತಿದ್ದಾನೆ. ಎಷ್ಟೇ ಇಲ್ಲಿ ಇವಾಗ ಆ ಚೈನೀಸ್ ಕುಕ್ ಅವರು ನೀವೇ ವಿನ್ ಆಗಿದ್ದು ಅಂತ ನಮ್ ಹೀರೋಯಿನ್ ಅವ್ರಿಗೆ ಹೇಳಿದ್ರೆ ಕೂಡ ಆ ಲೇಡಿ ಕುಕ್ ಇರ್ತಾಳಲ್ವಾ ಅವಳು ಬಿಡೋ ತರ ಇಲ್ಲ. ಅದಂಗೆ ನಾನು ನನ್ ಸೋಲ್ನ ಒಪ್ಕೊಳ್ಳೋದಿಲ್ಲ, ನಾನು ಕಷ್ಟಪಟ್ಟು ಡಿಶ್ ನ ಮಾಡಿದೀನಿ, ಇದೊಂದು ಡಿಫ್ರೆಂಟ್ ಆದ ಡಿಶ್ ನಾನೇ ಕಂಡಿಡಿದಿರೋದು ಅಂತ ವಾದ ಮಾಡ್ತಾ ಇದ್ದಾಳೆ. ತೈಲಂಗ್ ಹೇಳ್ತಾರೆ, ನೀನೇ ಕಂಡಿಡಿದ್ರು ಅವ್ರ ಇಂಗ್ರೀಡಿಯೆಂಟ್ ನ ನೀನ್ ಹಾಕಿ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ, ಈ ಕುಕ್ಗಾಗಿರೋ ಮರ್ಯಾದೆ ಇನ್ನಾದ್ರೂ ಉಳಿಸ್ಕೊ, ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳು ಅಂತ ಹೇಳ್ತಾ ಇದಾರೆ. ಇವ್ರು ಮಾತಾಡ್ತಾ ಇರೋದು ಚೈನೀಸ್ ಅಲ್ವಾ, ಸೊ ಅಲ್ಲಿ ಅವರು ಆ ಸೀನಿಯರ್ ಕುಕ್ ಗೆ ಚೈನೀಸ್ ಬರುತ್ತೇನೋ, ಅವ್ರು ಬಂದು ನಮ್ ಹೀರೋಯಿನ್ ಗೆ ಕೊರಿಯನ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸರಿ ಇಂಗ್ರೀಡಿಯೆಂಟ್ ಹೆಂಗ್ ಸಿಕ್ತು ಕೇಳಿ ಅಂದಾಗ ಅವಳು ಕೂಡ ಹಂಗೆ ಆ ಜೇಸನ್ ಕಡೆ ಕೈ ತೋರಿಸ್ತಾಳೆ. ಅವನು ಅಲ್ಲೇ ತಾನೆ ಕೂತಿರ್ತಾನೆ, ಅವ್ನ ಕಡೆ ಕೈ ತೋರಿಸ್ತಾರೆ. ಎಲ್ಲರಿಗೂ ಸರಿಯಾದ ಶಾಕು, ಇದೇನಿದ್ ಯೂನಿಕ್ ಕೆಲಸ ಮಾಡ್ದ ಅಂತ. ನಮ್ ಹೀರೋಗೆ ಒಂಥರ ಸಖತ್ ಟೆನ್ಷನ್ ಆಗೋಯ್ತು ಅವ್ನ ಮೇಲೆ. ಆದ್ರೆ ಅವ್ನ ನಿಂತ್ಕೊಂಡು ತುಂಬಾ ಅಸಲ್ಟ್ ಆಗಿ ಒಂದು ಆನ್ಸರ್ ನ ಮಾಡ್ತಾ ಇದ್ದಾನೆ. ಈ ತರ ರಾಯಲ್ ಕಿಚನ್ ಗೆ ಐಟಮ್ಸ್ ಎಲ್ಲ ಹೋಗ್ಬೇಕಾದ್ರೆ ಈ ಮೆಣಸಿನ ಪುಡಿ ಕೂಡ ಹೋಯ್ತು. ನೋಡಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಖಾರವಾಗಿತ್ತಲ್ವಾ, ಇನ್ನು ಅದನ್ನ ಅಡಿಗೆನಲ್ಲಿ ಯೂಸ್ ಮಾಡಿದ್ರೆ ಯಾರಿಗೇನ್ ಹೆಚ್ಚು ಕಡಿಮೆ ಆಗುತ್ತೋ, ಮುಖ್ಯವಾಗಿ ನೀವೇ ತಾನೇ ತಿನ್ನೋದು, ನಿಮ್ಗೇನ್ ಹೆಚ್ಚು ಕಡಿಮೆ ಆಗುತ್ತೋ ಅಂತ ನಾನು ಅದನ್ನ ಕಿಚನ್ ಗೆ ಕಳ್ಸಿಲ್ಲ, ನನ್ನ ಸೈಡ್ ಅಲ್ಲಿ ಇಟ್ಟಿದ್ದೆ. ಅದನ್ನ ಇವರು ತುಂಬಾ ಬೆಳೆ ಬಾಳೋ ತರ ಮೆಣಸು, ಆ ಟೈಮಲ್ಲಿ ಮೆಣಸೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ಅದನ್ನ ಕೊಟ್ಬಿಟ್ಟು ಬೇಡದೇ ಇರೋ ಮೆಣಸಿನ ಪುಡಿನ ಅವ್ರು ಎತ್ಕೊಂತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಅದನ್ನ ಕೊಟ್ಬಿಟ್ಟೆ. ಆದ್ರೆ ನಮ್ಮ ಹತ್ರ ತುಂಬಾ ಬೆಳೆ ಬಾಳೋ ಮೆಣಸಿದೆ ಅಂತ ಓವರ್ ಆಗಿ ಮಾತಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋಯಿನ್ ಗೆ ಬರುತ್ತೆ ನೋಡಿ ಕೋಪ, ಇವ್ನ ಯಾಕೆ ಬೇಕಂತ ಇತರ ಕೆಲಸ ಮಾಡ್ತಿದ್ದಾನೆ ಅಂತ. ಬಟ್ ಇವ್ನ ಇತರ ಹೇಳ್ತಾ ಇರೋದ್ರಿಂದ ಅಲ್ಲಿರೋ ಮಿನಿಸ್ಟರ್ಸ್ ಗೆಲ್ಲ ಕೂಡ ಕೋಪ ಬರುತ್ತೆ, ಇವ್ನ್ ಕೈ ಬೈ ಇಟ್ಕೊಂಡಿಲ್ದೆ ಈ ತರ ಕೆಲಸ ಮಾಡಿದಾನಲ್ವಾ ಅಂತ. ಆಗ ಇವ್ನು ಹೇಳ್ತಾನೆ, ನಿಮ್ ಮಂತ್ರಿಗಳೇ ಸರಿ ಇಲ್ಲ, ನೀವೇ ತಪ್ಪು ಮಾಡ್ಬಿಟ್ಟು ಇವಾಗ ಸುಮ್ನೆ ನಮ್ಮ ಮೇಲೆ ಹೇಳ್ತಾ ಇದೀರಿ ಅನ್ನೋ ತರ ತಿರುಗಿಸಿದಾಗ ಹೀರೋಯಿನ್ ಅಂತೇಳಿ, ದಯವಿಟ್ಟು ಕ್ಷಮಿಸ್ಬಿಡಿ, ಆಕ್ಚುಲಿ ನಾವು ಸ್ವಲ್ಪ ಹುಷಾರಾಗಿದ್ದಿರ್ಬೇಕು, ನಮ್ ಇಂಗ್ರೀಡಿಯೆಂಟ್ಸ್ ನ ನಾವು ಹುಷಾರಾಗಿ ನೋಡ್ಕೊಂಡಿದ್ದಿರ್ಬೇಕು, ಬಟ್ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಇಲ್ಲಿಗೆ ಬಿಟ್ಬಿಡಿ ಅಂದ್ರೆ ತೈಲಾಂಗ್ ಬಂದ್ಬಿಟ್ಟು ಆ ಲೇಡಿ ಕುಕ್ ಮೇಲೆನೆ ಟೆನ್ಷನ್ ಆಗಿರೋದು. ಏನಾದ್ರೂ ನೀನ್ ಮಾಡಿರೋದ್ ತಪ್ಪು, ಆದ್ರೆ ನನ್ ಪರ್ಮಿಷನ್ ಇಲ್ದೆ ನಿನ್ ಹತ್ರ ತಗೊಂಡ್ ಬಂದಿರೋದೇ ತಪ್ಪು, ಇನ್ನು ನೀನ್ ನನ್ ಟೀಮ್ ಅಲ್ಲಿ ಇರ್ಬೇಕು ಅಂದ್ರೆ ನೀನ್ ಇವಾಗ ಅವ್ರ ಹತ್ರ ಕ್ಷಮೆ ಕೇಳಲೇಬೇಕು, ನೀನ್ ಸೋತಿದ್ಯಾ ಅಂತ ಒಪ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಬಟ್ ಅವಳಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಈ ಕಡೆ ಯೂಹನು ಒಪ್ಕೊಳ್ತಾ ಇಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ, ಮೀನ್ಸ್ ನಾವ್ ಸೋತಿದೀವಿ ಅನ್ನೋದನ್ನ. ಹೀರೋ ಅಂತ ಇವಾಗ ಈ ಡಿಸಿಷನ್ ತಗೊಳಕ್ಕೂ ನನ್ಗೂ ತುಂಬಾ ಕಷ್ಟವಾಗೇ ಇದೆ. ಹೆಂಗ್ ಇವಾಗ ಡಿಸಿಷನ್ ತಗೊಳ್ಳೋದು, ನಮ್ಮ ಮಂತ್ರಿ ಮಾಡಿರೋದು ತಪ್ಪು, ನಿಮ್ ಕಡೆ ಅವ್ರದ್ದು ತಪ್ಪಿದೆ, ಪರ್ಮಿಷನ್ ಇಲ್ದೆ ತಗೊಂಡಿದ್ದಾರೆ, ಸರಿ ಆಯ್ತು ಇದನ್ನ ಟೈ ಮಾಡ್ಬಿಡೋಣ ಅನ್ನೋ ತರ ಅಂದಾಗ ಯೂಹನ್ ಒಪ್ಕೊಂತಲ್ಲ. ಏನು ಟೈಯಾ, ಅದೇನ್ ಟೈಯಲ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಕೂಗಾಡ್ದಾಗ ಹೀರೋ ಅಂತಾನೆ, ಬೇಕಾಗಿದ್ರೆ ನಿಮ್ಗೊಂದು ಫೇವರ್ ಮಾಡ್ತೀನಿ ನಾನು, ಈ ಮ್ಯಾಚ್ ನ ಬಂದು ಟೈ ಮಾಡ್ಬಿಡಿ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡ್ಕೊಳ್ಳೋಣ ಅಂದಾಗ ಫೇವರ್ ಅಂದಿದ ತಕ್ಷಣ ಯೂಹನ್ ಕೂಡ ಒಪ್ಕೊಂಡ್ಬಿಟ್ಟ. ನಮ್ ಹೀರೋ ಕೂಡ ಎದ್ ನಿಂತ್ಕೊಂಡು ಅನೌನ್ಸ್ ಮಾಡ್ತಾ ಇದ್ದಾನೆ, ಈ ಫಸ್ಟ್ ರೌಂಡ್ ಬಂದು ಟೈ ಅಲ್ಲಿ ಕಂಪ್ಲೀಟ್ ಆಗಿದೆ ಅಂತ. ಅಷ್ಟೇ ಅದ್ ಏನ್ ಫೇವರ್ ಅಂತ ನಮ್ ಹೀರೋ ಹೇಳ್ಬೇಕಲ್ವಾ. ಇನ್ ಕೇಸ್ ಸೆಕೆಂಡ್ ರೌಂಡ್ ಮತ್ತೆ ಥರ್ಡ್ ರೌಂಡ್ ಕೂಡ ಟೈ ಅಲ್ಲೇ ಮುಗಿದ್ರೆ ಚೈನಾದವರೇ ವಿನ್ ಆಗಿದ್ದಾರೆ ಅಂತ ನಾನು ಇವಾಗ್ಲೇ ಮಾತ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ ಯೂಹನ್ಗೆ ಒಂದೇ ನಗು. ಆದ್ರೆ ನಮ್ ಹೀರೋನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು, ನಮ್ ಡಿಶ್ ಗಿಂತ ಅವ್ರ ಡಿಶ್ ಎಲ್ಲರಿಗೂ ಇಷ್ಟ ಆಗಿದೆ, ನಾವ್ ಈ ಫಸ್ಟ್ ರೌಂಡ್ ಅಲ್ಲಿ ಸೋತಿದೀವಿ ಅಂತ ಅವಳು ಅಕ್ಸೆಪ್ಟ್ ಮಾಡ್ಕೊಂಡ್ಲು. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಯೂಹನ್ ಇಬ್ರು ಒಬ್ರಿಗೊಬ್ರು ಕೈಯೆಲ್ಲ ಕೊಟ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಮ್ ಹೀರೋ ಕೊಟ್ಟಿದ್ ಲುಕ್ ಅಲ್ಲೇ ನಮ್ ಹೀರೋಯಿನ್ ಗೆ ಅರ್ಥ ಆಗೋಯ್ತು, ಅವಳಿಗೆ ತುಂಬಾ ಕಡಿಮೆ ಮಾರ್ಕ್ಸ್ ಆ ಯೂಹನ್ ಕೊಟ್ಟಿದ್ದಾನೆ ಅಂತ. ಇನ್ನೇನ್ ಮಾಡೋದು, ಈಗ ಸದ್ಯಕ್ಕೆ ಟೈಯಲ್ಲಿ ಮುಗ್ದಿದೆ ಅಲ್ವಾ, ನಾಳೆ ಕಾಂಪಿಟೇಷನ್ ಗೆ ರೆಡಿ ಆಗೋಣ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ತೈಲಾಂಗ್ ಬಂದು ನಮ್ ಹೀರೋಯಿನ್ ನ ಸ್ಟಾಪ್ ಮಾಡ್ತಾರೆ. ಆ ಲೇಡಿ ಕುಕ್ ನ ಮಾತಾಡಕ್ಕೆ ಹೇಳ್ತಾರೆ. ಅವಳು ಬಂದು ಐ ಆಮ್ ರಿಯಲಿ ಸಾರಿ, ಇದರಿಂದ ನನ್ಗೊಂದು ಒಳ್ಳೆ ಪಾಠ ಗೊತ್ತಾಯ್ತು, ಯಾವತ್ತು ಸುಳ್ಳು ಹೇಳ್ಬಾರ್ದು, ಏನೇ ಆದ್ರೂ ನ್ಯಾಯ ನೀತಿ ಅಂತಾನೆ ಗೆದ್ದಿರ್ಬೇಕು, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿದಾಗ ಹೀರೋಯಿನ್ ಅಂತೇಳಿ, ಅಯ್ಯೋ ಸಾರಿ ಎಲ್ಲ ಏನಕ್ಕೆ ಬಿಡಿ, ನಮ್ದು ತಪ್ಪಿದೆ, ಇದರಿಂದ ನಾನು ಒಂದು ಪಾಠ ಕಲ್ತಿದ್ದೀನಿ, ನಮ್ ಇಂಗ್ರೀಡಿಯೆಂಟ್ಸ್ ನ ನಾವ್ ಹೆಂಗ್ ಸೇಫ್ ಆಗಿ ಇಟ್ಕೋಬೇಕು ಅಂತ ನಮ್ಗೆ ಇವಾಗ ಗೊತ್ತಾಯ್ತು ಅಂತ ಹೇಳ್ತಾಳೆ. ಇದನ್ನ ಪಕ್ಕದಲ್ಲಿರೋ ಸೀನಿಯರ್ ಕುಕ್ ಕೂಡ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರು. ಆಲ್ಮೋಸ್ಟ್ ಈಗ ಇಬ್ರು ಸಮಾಧಾನ ಆದ್ರು. ಆಮೇಲೆ ತೈಲಾಂಗ್ ಕೂಡ ತುಂಬಾ ಥ್ಯಾಂಕ್ಸ್ ಅಂತೆಲ್ಲ ಹೇಳಿದಾಗ ಹೀರೋಯಿನ್ ಕೂಡ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾಳಿನ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತೀನಿ, ನೀವು ರೆಡಿಯಾಗಿರಿ ನೋಡೋದಕ್ಕೆ ಅಂತ ಹೇಳಿದಾಗ ಅವ್ರು ಕೂಡ ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ ಅಂತ ಹೇಳ್ಬಿಟ್ಟು ನಮಸ್ಕಾರ ಆಗ್ಬಿಟ್ಟು ಹಂಗೆ ತುಂಬಾ ಹೆಮ್ಮೆಗೆ ಮಾತಾಡ್ಕೊಂಡು ಒಂದು ವೀರ ನಡೆ ನಡ್ಕೊಂಡು ಸ್ಟ್ರೈಟ್ ಆಗಿ ಅಲ್ಲಿಂದ ಕಿಚನ್ ಕಡೆಗೆ ಬರ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.